ಈ ಒಮಿಕ್ರಾನ್ ವೇರಿಯಂಟ್ದು ಗುಣಲಕ್ಷಣಗಳೆಲ್ಲ ಏನಿರುತ್ತೆ? ಸ್ಪ್ರೆಡಿಂಗ್ ವೆರಿ ರ್ಯಾಪಿಡ್ಲಿ, ಅಂದರೆ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಓಲ್ಡ್ ಏಜ್ ಪೀಪಲ್ಗೆ ತುಂಬ ಜಾಸ್ತಿ ಇದೆ. ಸೊ ಅಬೌವ್ 55 ಡೆಫಿನೆಟ್ಲಿ ದೇ ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ವ್ಯಾಕ್ಸಿನ್ ಈಸ್ ನಥಿಂಗ್ ಬಟ್ ಎ ಫೂಲಿಂಗ್ ಏಜೆಂಟ್. ಅದೊಂದು ಫೂಲಿಂಗ್ ಏಜೆಂಟು ವೈರಸ್ಗೆ. 66 ಲಕ್ಷ ಜನ ಸತ್ತಿದ್ದಾರೆ ಪ್ರಪಂಚದಲ್ಲಿ ಇಲ್ಲಿವರೆಗೆ. 66 ಲಕ್ಷ ಜನ ಅಂದರೆ ಆಲ್ಮೋಸ್ಟು ಮೈಸೂರ್ದು ಒಂದು ಪಾಪ್ಯುಲೇಷನ್ ಇನ್ನೂ ಕಡಿಮೆ ಇದೆ. ಆ್ಯಕ್ಚುಲಿ ಒಂದು ಮೈಸೂರೇ ವ್ಯಾನಿಷ್ ಆದಂಗೆ. ಇಂಥ ಒಂದು ವೈರಸ್ ಅಟ್ಯಾಕ್ ಆಗಿದೆ ಮನುಷ್ಯನಿಗೆ ಅಂತ ಯಾವಾಗ ಗೊತ್ತಾಗುತ್ತೆ? ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಕರೋನಾ ಬಂದು ಹೊರಟೋಗಿದೆ, ಅವ್ರಿಗೆ ಗೊತ್ತೇ ಆಗಿಲ್ಲ. ನಮಸ್ಕಾರ, ಪ್ರತಿನಿಧಿ ಹೆಲ್ತ್ಗೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ಜಗತ್ತಿಗೆ ಮತ್ತೆ ಸಂಕಷ್ಟ ಎದುರಾದಂತೆ ಭಾಸವಾಗ್ತಾ ಇದೆ ಎಲ್ಲರಲ್ಲೂ ಕೂಡ. ದೇಶಗಳಲ್ಲಿ ಕೊರೋನಾ ವೈರಸ್ನಿಂದಾಗಿ ಕಳೆದ 3 ವರ್ಷದಿಂದನೂ ಕೂಡ ಸಾವು ನೋವುಗಳನ್ನು ಅನುಭವಿಸಿದೀವಿ, ಸಾವನ್ನ ಗೆದ್ದೂ ಕೂಡ ಬಂದಿದ್ದೀವಿ. ಈ ಕೊರೋನಾ ವೈರಸ್ ಮೊದಲನೇ ಬಾರಿಗೆ ಎಲ್ಲಿ ಹುಟ್ಕೊಳ್ತು? ಚೀನಾದಲ್ಲಿ ಅನ್ನುವಂಥ ವಿಚಾರ ಎಲ್ರಿಗೂ ತಿಳಿದೇ ಇದೆ. ಹಾಗಿದ್ರೆ ಈ ಕೊರೋನಾ ವೈರಸ್ನ ರೂಪಾಂತರಿ ಒಮಿಕ್ರಾನ್ BF7 ಅಂದ್ರೆ ಏನು? ಇದರ ಗುಣಲಕ್ಷಣಗಳೆಲ್ಲ ಏನಿರುತ್ತೆ? ನಾವು ಕೊರೋನಾ ವೈರಸ್ನಿಂದ ಸಾಕಷ್ಟು ಭಯಭೀತರಾಗಿದ್ವಿ. ಕೆಲವರು ಕೊರೋನಾ ವೈರಸ್ನ ನಂಬಲಿಲ್ಲ, ಇನ್ನು ಕೆಲವರು ಕೊರೋನಾ ವೈರಸ್ನಿಂದಾಗಿನೇ ಸಾವಿಗೀಡಾದ್ರು. ಹಾಗಾದ್ರೆ ಜನತೆ ಇದರಿಂದ ಹೆದರಬಾರ್ದು. ಜೊತೆಗೆ ಈ ರೀತಿಯಾದಂತಹ ಕೆಲವೊಂದು ವದಂತಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಮತ್ತೆ ಇದನ್ನ ನಂಬಬೇಕಾ ನಂಬಬಾರ್ದಾ ಅನ್ನುವಂತಹ ಗೊಂದಲಗಳು ಸಾಕಷ್ಟು ಮಂದಿಯಲ್ಲಿದೆ. ಇಂತಹ ಗೊಂದಲಗಳಿಗೆ ಒಂದು ಕಡಿವಾಣ ಹಾಕೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಕೊರೋನಾ ವೈರಸ್ ಬಗ್ಗೆ ಒಬ್ರು ರಿಸರ್ಚ್ನು ಕೂಡ ಮಾಡಿದ್ರು ಕಳೆದ 3 ವರ್ಷದ ಹಿಂದೆ. ಅಂತಹ ವಿಶೇಷ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೇ ಮಹಾಜನ PG ಸೆಂಟರ್ನ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರು ಆದಂತಹ ಡಾಕ್ಟರ್ AJ ಮಹದೇಶ್ ಪ್ರಸಾದ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ಈಗಾಗಲೇ ಕೊರೋನಾ ಮೊದಲನೇ ಅಲೆ, 2ನೇ ಅಲೆ, 3ನೇ ಅಲೆ, ಇನ್ನೇನೋ ಕೊರೋನಾ ಮುಗ್ದೇ ಹೋಯ್ತಪ್ಪ, ನಾವೆಲ್ಲರೂ ಕೂಡ ರಿಲ್ಯಾಕ್ಸ್ ಆಗಿರ್ತೀವಿ ಅನ್ನುವಂಥ ಹೊತ್ತಿಗೆ ಈಗ ಮತ್ತೆ ಕೊರೋನಾ ವೈರಸ್ ರೂಪಾಂತರಿ ಒಮಿಕ್ರಾನ್ BF7 ಅಂತ ಹೇಳಿ ಎಲ್ಲರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಜನರು ಭಯಭೀತರಾಗ್ತಾ ಇದ್ದಾರೆ. ಸೊ ಏನಿದು ಸರ್? BF7 ಅನ್ನೋದು ಒಮಿಕ್ರಾನ್ದು ಒಂದು ಸಬ್ ಲೀನಿಯೇಜ್ ಅಂತ ಹೇಳ್ತೀವಿ. ಸಬ್ ಲೀನಿಯೇಜ್ ಅಂತಂದರೆ ಪ್ರತಿ ಬಾರಿ ಕೊರೋನಾ ವೈರಸ್ ಇನ್ಫೆಕ್ಷನ್ ಆದಾಗ ನಮ್ಮ ದೇಹದೊಳಗಡೆ ಅದು ರೆಪ್ಲಿಕೇಶನ್ ಆಗ್ತಾ ಇರುತ್ತೆ. ಸೊ ಪ್ರತಿ ಬಾರಿ ರೆಪ್ಲಿಕೇಶನ್ ಆಗಬೇಕಾದ್ರೂ ಅದು ಜೀನೋಮ್, RNA ಜೀನೋಮು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಪ್ರತಿ ಬಾರಿ ಚೇಂಜಸ್ ಆಗ್ತಾ ಇದ್ದಿದ್ದು ಯಾವುದು ಡಿಸೀಸ್ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇಮ್ಯೂನ್ ಸರ್ವೈವಲೆನ್ಸ್ ಅಂತ ಹೇಳ್ತೀವಿ. ನಮ್ಮದು ಇಮ್ಯುನಿಟಿನ ಎವೇಡ್ ಮಾಡುವಂಥ ಕೆಪಾಸಿಟಿ ಯಾವುದಕ್ಕೆ ಬರುತ್ತೆ ಅದನ್ನು ಮೇಜರ್ ಮ್ಯೂಟೇಷನ್ಸ್, ವೇರಿಯಂಟ್ ಆಫ್ ಕನ್ಸರ್ನ್ಸ್ ಅಂತ ಹೇಳ್ತೀವಿ. ಸೊ ಈ ವೇರಿಯಂಟ್ ಆಫ್ ಕನ್ಸರ್ನ್ನ ಏನಂತ BF7 ಜಾಸ್ತಿ ಇದೆ, ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇಮ್ಯುನಿಟಿನ ಎವೇಡ್ ಮಾಡೋದು ಅಂದರೆ ಈ ಇಮ್ಯೂನ್ ಸಿಸ್ಟಮ್ನ ಅದನ್ನು ಎಸ್ಕೇಪ್ ಮಾಡೋ ಕೆಪಾಸಿಟಿ ತುಂಬ ಜಾಸ್ತಿ ಇದೆ. ಅಂದರೆ ಈಗ ಪ್ರತಿ ಬಾರಿ ವೈರಸ್ಸು ನಮಗೆ ಇನ್ಫೆಕ್ಷನ್ ಆದಾಗ ವ್ಯಾಕ್ಸಿನನ್ನು ನ್ಯೂಟ್ರಲೈಸಿಂಗ್ ಏಜೆಂಟ್ ಅಂತ ಕರೀತಾರೆ. ಒಂದ್ಸಲಿ ವೈರಸ್ ಇನ್ಫೆಕ್ಷನ್ ಆದಮೇಲೆ ವ್ಯಾಕ್ಸಿನೇಷನ್ ಏನಕ್ಕೆ ಮಾಡಿಸ್ಕೋಬೇಕಂದ್ರೆ ವ್ಯಾಕ್ಸಿನ್ ತಗೊಂಡಾಗ ನ್ಯೂಟ್ರಲೈಸ್ ಮಾಡುತ್ತೆ ವೈರಸ್ನ. ನ್ಯೂಟ್ರಲೈಸ್ ಅಂತಂದರೆ ಹೆಸರೇ ಹೇಳೋ ಹಾಗೆ ಆ ವೈರಸ್ ಎಬಿಲಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ. ಆದರೆ ಈ ನ್ಯೂಟ್ರಲೈಸೇಷನ್ ಕೆಪಾಸಿಟಿನ BF7 4ರಿಂದ 5 ಫೋಲ್ಡು ಕಡಿಮೆ ಮಾಡ್ತಿದೆ. ಅಂದರೆ ವ್ಯಾಕ್ಸಿನ್ ತಗೊಂಡಿದ್ರೂ ಸಹ ಬೂಸ್ಟರ್ ಡೋಸ್ ತಗೊಂಡಿಲ್ಲದೆ ಹೋದರೆ ಈ ವೈರಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸರಿ, ಕೊರೋನಾ ವೈರಸ್ ಬಂದಾಗ
ಚೀನಾದಿಂದ ಎಲ್ಲ ದೇಶಕ್ಕೂ ಕೂಡ ಹಬ್ಬಿತು. ಆದರೆ ಈ ಒಮಿಕ್ರಾನ್ ಏನು BF7 ಇದೆ, ಇದನ್ನು ಕೂಡ ಚೀನಾದಿಂದನೇ ಸ್ಪ್ರೆಡ್ ಆಗ್ತಾ ಇದೆ. ಸೊ ಹೇಗೆ ಆಗ್ತಾ ಇದೆ ಸರ್? ಕರೆಕ್ಟ್. ಆ್ಯಕ್ಚುಲಿ ಫಸ್ಟು ಆರಿಜಿನ್ ಆಫ್ ಕೊರೋನಾ ವೈರಸ್ ಆಗಿದ್ದೂ ಚೈನಾಯಿಂದ, ಈ BF7 ಆಗಿದ್ದು ಚೈನಾಯಿಂದ. ಬಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ BF7 ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು ನಮಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಚೈನಾದು. ಅದೇ ಥರ ಅವರು ಫಸ್ಟು ಕೊರೋನಾ ವೈರಸ್ ಐಡೆಂಟಿಫೈ ಆದಾಗ ಇದೇ ತಪ್ಪು ಅವ್ರು ಮಾಡಿದ್ದು. ಯಾವುದೇ ಬೇರೆ ದೇಶದ ಜನಗಳಿಗೆ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡಲಿಲ್ಲ. ಅವರು ಒಂದು 3-4 ಮಂತ್ಸ್ ಅದನ್ನು ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಹೈಡ್ ಮಾಡೇ ಇಟ್ಟಿದ್ರು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದು ಆ್ಯಕ್ಚುಲಿ ಡಿಸೆಂಬರ್ 2019 ಕರೋನಾ ಬಂತಂತ ಹೇಳ್ತಾರೆ. ನಾವು ಅದು ಕರೆಕ್ಟಾಗಿ ಅದನ್ನು ಫಾಲೋ ಅಪ್ ಮಾಡಿದ್ರೆ ಜೂನ್-ಜುಲೈ 2019 ಕರೋನಾ ಇನ್ಫೆಕ್ಷನ್ ಶುರು ಆಗಿತ್ತು ಚೈನಾದಲ್ಲಿ. ಅವರು ಚೈನೀಸ್ ಟ್ರಾವೆಲರ್ಸು ಜೂನ್-ಜುಲೈ ಆಗಸ್ಟು ಎಲ್ಲೆಲ್ಲಿ ಯುರೋಪಿಯನ್ ಸಿಟೀಸ್, ಮೇಜರ್ ಸಿಟೀಸ್ಗೆ ಹೋಗಿದ್ರು ಅಲ್ಲೇ ಫಸ್ಟ್ ಔಟ್ಬ್ರೇಕ್ ಆಗಿದ್ದು. ಫಾರ್ ಎಕ್ಸಾಂಪಲ್ ಫ್ರಾನ್ಸ್, ಜರ್ಮನಿ, ಇಟ್ಲಿಲಿ ಹೈಯೆಸ್ಟ್ ಔಟ್ಬ್ರೇಕ್ ಆಗಿದೆ ಅಲ್ಲಿ. ಯಾಕೆ ಅಂದರೆ ಚೈನೀಸ್ ಟೂರಿಸ್ಟು ಹೈಯೆಸ್ಟ್ ಹೋಗೋದೇ ಈ ಜಾಗಗಳಿಗೆ ಯುರೋಪಲ್ಲಿ. ಸೊ ಎಲ್ಲೆಲ್ಲಿ ಹೋಗಿದ್ರು ಅಂದರೆ ಅದು ಏನು ಪ್ರೂವ್ ಮಾಡುತ್ತೆ ಅಂದರೆ, ಜೂನ್-ಜುಲೈ ಸಮ್ಮರ್ ಟೈಮಲ್ಲಿ, ಸಮ್ಮರು ಜೂನ್-ಜುಲೈ ಆಗಸ್ಟ್ ಯುರೋಪಲ್ಲಿ ಸಮ್ಮರ್ ಇರುತ್ತೆ. ಆ ಸಮ್ಮರಲ್ಲಿ ಎಲ್ಲೆಲ್ಲಿ ಇವರು ಹೋಗಿದ್ರು ಅಲ್ಲೆಲ್ಲ ಇನ್ಫೆಕ್ಷನ್ನು ಸ್ಪ್ರೆಡ್ ಆಗಿತ್ತು. ಸೊ ಅದೇನಾಯ್ತಂದರೆ, ಅದು ಅಫ್ಕೋರ್ಸ್ ಒಂದು ಸರಿ ಇನ್ಫೆಕ್ಷನ್ನು ಒಂದು ಬರ್ಸ್ಟ್ ಆಗಬೇಕಂತಂದರೆ 2-3 ಮಂತ್ಸ್ ಬೇಕಾಗುತ್ತೆ. ಸೊ ಅದು ಏನಾಯಿತು, ಡಿಸೆಂಬರಲ್ಲಿ ಅಲ್ಲಿ ಶುರು ಆಯಿತು. ಎಲ್ಲಿ ಚೈನಾದಲ್ಲಿ 1-2-3 ಕೇಸಿನ ಶುರು ಮಾಡಿ ಜನವರಿ-ಫೆಬ್ರವರಿಲಿ ಅವ್ರು ಹೇಳಿದ್ರು 20,000, 10,000, 20,000 ಕೇಸಸ್ ಇದೆ ಅಂತ. ಬಟ್ ಅವರು ಅವತ್ತೂ ಕೂಡ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕಂಪ್ಲೀಟ್ ಕೊಟ್ಟಿಲ್ಲ. ಈಗಲೂ ಅದೇ ಆಗ್ತಿರೋದು ಅಂತ ಸೈಂಟಿಫಿಕ್ ಕಮ್ಯುನಿಟಿ ಈಗಲೂ ಡೌಟ್ ಮಾಡ್ತಿರೋದು. ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಇನ್ನೂ ಕೊಟ್ಟಿಲ್ಲ ಸರಿಯಾಗಿ ಅವರು. ಬಟ್ ಇದು ಆರಿಜಿನ್ ಬಂದು ಚೈನಾನೇ. ಚೈನಾದಲ್ಲಿ ಈ ಮ್ಯೂಟೇಷನ್ನು ಫಸ್ಟ್ ಐಡೆಂಟಿಫೈ ಮಾಡಿದ್ದು. ಅಲ್ಲಿ ಆದಮೇಲೂ ಸಹ ಈಗ ಫ್ರಾನ್ಸು, ಜರ್ಮನಿಲಿ 40,000-45,000 ಕೇಸ್ಗಳು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಪರ್ ಡೇ. ಮತ್ತು US ಅಲ್ಲೂ ಆಲ್ಮೋಸ್ಟು 16,000-18,000, ಬ್ರೆಜಿಲ್ಲು ಆಲ್ಮೋಸ್ಟು 40,000-45,000 ಇದೆ. ಕೊರಿಯಾದಲ್ಲಿ ಮತ್ತು ಜಪಾನಲ್ಲಿ ಆಲ್ಮೋಸ್ಟ್ 1.5 ಲಕ್ಷ ಕೇಸಸ್ಸು ಪ್ರತಿ ದಿವಸ ಐಡೆಂಟಿಫೈ ಆಗ್ತಾ ಇದೆ. ಸೊ ಇಟ್ಸ್ ಸ್ಪ್ರೆಡಿಂಗ್ ವೆರಿ ರ್ಯಾಪಿಡ್ಲಿ, ಅಂದರೆ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಸರ್, ಈಗ ನೀವು ಹೇಳಿದ್ರಿ ಫ್ರಾನ್ಸ್ ಮತ್ತು ಜರ್ಮನಿ ಇಲ್ಲೆಲ್ಲ ವ್ಯಾಪಕವಾಗಿ ಹರಡ್ತಾ ಇದೆ. ಸೊ ಪರ್ ಡೇಗೆ ತುಂಬಾ ಜಾಸ್ತಿ ಕೇಸಸ್ನ ನೋಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರಿ. ಇನ್ನು ನಮ್ಮ ಭಾರತಕ್ಕೆ ಬರೋದಾದರೆ, ಸೊ ಇದರ ತೀವ್ರತೆ ಎಷ್ಟಿದೆ? ಈವರೆಗೆ ನೋಡೋದಾದರೆ 3,500ರಿಂದ 3,800 ಕೇಸಸ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಆನ್ ರೆಕಾರ್ಡ್ಸ್ ತೋರಿಸಿದೆ. ಬಟ್ ಇದರಲ್ಲಿ BF7 ಮ್ಯೂಟೇಷನ್ಸು ಎಷ್ಟರಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಕರೋನಾ ಕೇಸಸ್ನು ನಾವು ಕನ್ಸಿಡರ್ ಮಾಡೋದಿದ್ರೆ ಲಾಸ್ಟ್ 1 ವೀಕಿಗೂ ಈ ವೀಕಿಗೂ ಆಲ್ಮೋಸ್ಟ್ 10-15 ಟೈಮ್ಸ್ ಜಾಸ್ತಿ ಆಗಿದೆ ಕೇಸಸ್ಸು. ಬಟ್ ಇದರಲ್ಲಿ BF7 ವೇರಿಯಂಟ್ದು ಎಷ್ಟು ಕೇಸಸ್ ಇದೆ ಅಂತ ಅದು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಾದ್ಮೇಲೆ ನಮಗೆ ಗೊತ್ತಾಗೋದು. ಬಟ್ ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸು ತುಂಬ ಬರ್ತಾ ಇದ್ದಾರೆ. ಸೊ ತುಂಬ ಕಾಶಿಯಸ್ ಆಗಿ ನಾವು ಈ ಟೈಮಲ್ಲಿ ಇರಬೇಕಾಗುತ್ತೆ. ಸರ್, ಈಗ ನಾವು ಕೊರೋನಾ ಟೆಸ್ಟನ್ನು ಮೂಗಿನಿಂದ ಮತ್ತು ಬಾಯಿಗೆ ಹಾಕಿ ಟೆಸ್ಟನ್ನು ಮಾಡ್ತಿದ್ವಿ. ಈ ಒಮಿಕ್ರಾನ್ BF7, ಸೊ ಇದರ ಟೆಸ್ಟ್ ಯಾವ ರೀತಿ ಆಗುತ್ತೆ? ಸೊ ಇಂಥ ಒಂದು ವೈರಸ್ ಅಟ್ಯಾಕ್ ಆಗಿದೆ ಮನುಷ್ಯನಿಗೆ ಅಂತ ಯಾವಾಗ ಗೊತ್ತಾಗುತ್ತೆ? ಇದು ನಾವು RT-PCR ಟೆಸ್ಟು ಯೂಶ್ವಲಿ ಮಾಡ್ತಾ ಇರೋದು. ಈಗ ಕರೋನಾ ವೈರಸ್ ಇನ್ಫೆಕ್ಷನ್ ಇದೆಯಾ, SARS-CoV-2 ವೈರಲ್ ಜೀನೋಮ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋಕ್ಕೆ ಮಾತ್ರ. ಬಟ್ ಇದು BF7 ಒಮಿಕ್ರಾನ್ ವೇರಿಯಂಟ್ನೇ ಐಡೆಂಟಿಫೈ ಮಾಡಬೇಕಂತ ಅಂದರೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕಾಗುತ್ತೆ. ಅದು ಯಾವಾಗ ಅಂದರೆ ಇದ್ರ ಸಿವಿಯಾರಿಟಿ, ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಯಾವಾಗ ನಾವು ಅನೌನ್ಸ್ ಮಾಡ್ತೀವಿ, ಆಗ ಮೇಯ್ನ್ಲಿ ಎಲ್ಲಿ ಈ ಡಿಸೀಸ್ ಸಿವಿಯಾರಿಟಿ ಎಲ್ಲಿರುತ್ತೆ ಅದು ಒಂದು ಲೋಕಲೈಸ್ ಆಗಿರುತ್ತದೆ. ಎಲ್ಲೋ ಡಿಸೀಸ್ ಸಿವಿಯಾರಿಟಿ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇರ್ತಾರೆ, ಅವ್ರಿಗೆ ಈ ಸೀಕ್ವೆನ್ಸಿಂಗ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಸೀಕ್ವೆನ್ಸಿಂಗ್ ಮಾಡೋದು ತುಂಬ ಕಷ್ಟ. ಅಥವಾ ಈಗ ಫಾರ್ ಎಕ್ಸಾಂಪಲ್ಲು KR ಹಾಸ್ಪಿಟಲ್ 100 ಕೇಸ್ ಮಾಡಿದ್ರೆ ಅದರಲ್ಲಿ ರ್ಯಾಂಡಮ್ ಆಗಿ ಒಂದು 10-15 ಸ್ಯಾಂಪಲ್ಸ್ನ ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತಾರೆ. ಅದರಲ್ಲಿ ಎಷ್ಟು ಬರುತ್ತೆ BF7 ಪಾಸಿಟಿವ್, ಅದನ್ನ ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು % ಜನಕ್ಕೆ BF7 ಇನ್ಫೆಕ್ಷನ್, ಅದೇ ಒಮಿಕ್ರಾನ್ ವೇರಿಯಂಟ್ ಇನ್ಫೆಕ್ಷನ್ ಆಗಿದೆ ಅಂತ
ಹೇಳ್ತಾರೆ. ಮತ್ತು ಬೇಸ್ಡ್ ಆನ್ ದಟ್ ರಿಸಲ್ಟ್ ಏನೇ ಪ್ರಿಕಾಷನ್ಸ್ ತಗೋಬೇಕು ಸಿಟಿಲಿ ಅದನ್ನೆಲ್ಲ ತಗೊಳ್ತಾರೆ. ಓಕೆ ಸರ್, ಈ ಹಿಂದೆ ನೀವು ಬೆಲ್ಜಿಯಂಲ್ಲಿ ನೀವು ಒಂದು ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟ ಹಾಗೆ ರಿಸರ್ಚನ್ನು ಮಾಡಿದ್ರಿ. ಸೊ ಅಲ್ಲಿ ನಿಮಗೆ ಏನೇನೆಲ್ಲ ಐಡೆಂಟಿಫೈ ಮಾಡಿದ್ರಿ ಸರ್? ಇಂಥ ವೈರಸ್ಸು ಯಾಕೆ ಮನುಷ್ಯನಿಗೆ ಅಟ್ಯಾಕ್ ಆಗುತ್ತೆ? ಸೊ ಅಂದರೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ದರೆ ಆಬ್ವಿಯಸ್ಲಿ ಕೊರೋನಾ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಇದಲ್ಲದೆ ಬೇರೆ ರೀಸನ್ಸ್ ಏನಾದರೂ ಇದೆಯಾ? ಇದು ಆ್ಯಕ್ಚುಲಿ ಒಳ್ಳೆ ಕ್ವೆಶ್ಚನ್. ಕರೋನಾ ನಾವು ಏನಕ್ಕೆ ಬಂತು ಮನುಷ್ಯಗೆ ಅಂತ ಅಂದರೆ ಇದು ಮೇಯ್ನ್ಲಿ ಫುಡ್ ಹ್ಯಾಬಿಟಿಂದ. ಫುಡ್ ಹ್ಯಾಬಿಟ್ ಅಂತ ಅಂದರೆ ಇದಕ್ಕೊಂದು ಸ್ಪೆಸಿಫಿಕ್ ಟರ್ಮಿನಾಲಜಿ ಇದೆ, ಸ್ಪೀಸೀಸ್ ಸ್ಪಿಲ್ ಓವರ್ ಅಂತ. ಸ್ಪೀಸೀಸ್ ಸ್ಪಿಲ್ ಓವರ್ ಅಂತಂದರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ವೈರಸ್ಸು ಯಾವಾಗ ಟ್ರಾನ್ಸ್ಮಿಟ್ ಆಗುತ್ತೆ ಅದನ್ನು ಸ್ಪೀಸೀಸ್ ಸ್ಪಿಲ್ ಓವರ್ ಅಂದರೆ, ಫಾರ್ ಎಕ್ಸಾಂಪಲ್ಲು ಇದು ಕರೋನಾ ವೈರಸ್ ಬಂದಿದ್ದು ಬ್ಯಾಟಿಂದ ಪಾಂಗೋಲಿನ್ ಕ್ಯಾಟ್ಸ್ ಅಂತ ಇದೆ ಚೈನಾದಲ್ಲಿ. ಪಾಂಗೋಲಿನ್ ಕ್ಯಾಟ್ಸಿಗೆ ಬಂತು. ಪ್ಯಾಂಗೋಲಿನ್ ಕ್ಯಾಟ್ಸ್ನ ಮನುಷ್ಯರು ತಿಂತಾರೆ. ಅಂದರೆ ಬ್ಯಾಟಿಂದ ಪ್ಯಾಂಗೋಲಿನ್ ಕ್ಯಾಟಿಗೆ ಬಂತು, ಪ್ಯಾಂಗೋಲಿನ್ ಕ್ಯಾಟಿಂದ ಮನುಷ್ಯರು ಬಂತು. ಅಂದರೆ ಈ ವೈರಸ್ಸು 1, 2, 3 ಸ್ಪೀಸೀಸಿಂದ 2 ಸ್ಪೀಸೀಸ್ ಜಂಪ್ ಆಗಿ 3ನೇ ಸ್ಪೀಸೀಸಿಗೆ ಬಂತು. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ವೈರಸ್ಸು ಜಂಪ್ ಆಗ್ತಾ ಅದು ತುಂಬ ಮ್ಯೂಟೇಷನ್ಸ್ ಆಗುತ್ತೆ. ಏನಕ್ಕೆ ಅಂತಂದರೆ ಒಂದು ಹೋಸ್ಟಿಂದ ಇನ್ನೊಂದು ಹೋಸ್ಟಿಗೆ ಬಂದಾಗ ಅದು ಅಡ್ಜಸ್ಟ್ ಆಗೋಕ್ಕೋಸ್ಕರ ಅದು ತುಂಬ ಮ್ಯೂಟೇಷನ್ಸ್ ಮಾಡ್ಕೊಳುತ್ತೆ. ಮ್ಯೂಟೇಷನ್ಸ್ ಅಂತ ಅಂದರೆ ಏನೂ ಅಲ್ಲ. ಮ್ಯೂಟೇಷನ್ಸ್ ಏನಂದರೆ ವೈರಸ್ಸು ತನ್ನನ್ನು ತಾನು ಬದುಕಿಸ್ಕೊಳ್ಳೋಕ್ಕೆ ಅಥವಾ ಬೆಳೆಯೋಕ್ಕೋಸ್ಕರ ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳುತ್ತೆ ಬಾಡಿಲಿ. ಎಲ್ಲಿರುತ್ತೆ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳುತ್ತೆ. ಅದನ್ನೇ ಮ್ಯೂಟೇಷನ್ ಅಂತ ಹೇಳೋದು. ಈಗ ಮ್ಯೂಟೇಷನ್ ಏನಕ್ಕೆ ಆಗ್ತಿದೆ ಅಂತ ಅಂದರೆ ಇದು ರೆಪ್ಲಿಕೇಷನ್ ಆಗ್ತಾ ಇರುತ್ತೆ ಬಾಡಿಲಿ. ಆಗ ನಮ್ಮಲ್ಲಿ ಇನ್ಬಿಲ್ಟ್ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಅಥವಾ ವ್ಯಾಕ್ಸಿನ್ ತೊಗೊಂಡಿರ್ತೀವಿ. ಈಗ ವೈರಸ್ಗೆ ವ್ಯಾಕ್ಸಿನ್ ಅಥವಾ ಇನ್ಬಿಲ್ಟ್ ಇಮ್ಯುನಿಟಿ ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ, ಅಂದರೆ ತಡಿತಾ ಇರುತ್ತೆ ಇನ್ಫೆಕ್ಷನ್ ಮಾಡ್ದಂಗೆ. ವೈರಸ್ಸು ಅದು ಸರ್ವೈವ್ ಆಗಬೇಕಂತ ಅಂದರೆ ಆಬ್ವಿಯಸ್ಲಿ ಏನು ಮಾಡುತ್ತೆ, ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳುತ್ತೆ. ಇಟ್ಸ್ ಆಲ್ಸೋ ಯೂಸಸ್ ಸಮ್ ಮೆಥಡ್ಸ್ ಟು ಸರ್ವೈವ್. ಅಂದರೆ ಅದು ಇಮ್ಯುನಿಟಿಯಿಂದ ಹೊರಗಡೆ ಬರೋಕ್ಕೆ, ಅಂದರೆ ಅದನ್ನು ಅದು ಎಫೆಕ್ಟಿವ್ನೆಸ್ನ ಕಡಿಮೆ ಮಾಡೋಕ್ಕೆ ಏನು ಮಾಡುತ್ತೆ, ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳುತ್ತೆ. ಅದನ್ನೇ ಹೇಳೋದು ಮ್ಯೂಟೇಷನ್ಸ್ ಅಥವಾ ವೇರಿಯಂಟ್ಸ್ ಅಂತ ಹೇಳೋದು. ಓಕೆ, ಸೊ ಹಾಗಿದ್ರೆ ಇದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ, ಇದು ಲ್ಯಾಬಿಂದ ಕ್ರಿಯೇಟ್ ಆಗಿಲ್ಲ ವೈರಸ್ಸು, ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿದೆ. ಹೌದು, ಇದು ಲ್ಯಾಬಿಂದ ಕ್ರಿಯೇಟ್ ಆಗಿರೋದಲ್ಲ, ನ್ಯಾಚುರಲ್. ನಾನು ಏನಂತ ಹೇಳ್ತೀನಿ ಅಂದರೆ ಬ್ಯಾಟಲ್ಲಿ ಇದ್ರದ್ದು ಆಲ್ಮೋಸ್ಟ್ 600 ವೆರೈಟೀಸ್ ಆಫ್ ಕರೋನಾ ವೈರಸಸ್ ಇದೆ. ಸೊ ಅದರಲ್ಲೂ ನಮಗೊಂದು ಐಡೆಂಟಿಫೈ ಆಗಿರೋದು 6-7 ಅನಿಸುತ್ತೆ. ಮುಂದೆ ಯಾವಾಗ ಬೇಕಾದ್ರೂ ಬರ್ಬೋದು. ಈಗ ಕರೋನಾ ವೈರಸಸ್ ಈಗಿಂದ ಅಲ್ಲ, ರಿಸರ್ಚ್ ಮಾಡಿದ್ರು, ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ, ಯಾಕಂದರೆ ಇದು ಯಾವಾಗಲೂ ಈ ಥರ ಥ್ರೆಟ್ ಕೊಟ್ಟಿರಲಿಲ್ಲ ಪ್ರಪಂಚದಲ್ಲಿ. ಬಟ್ ಕರೋನಾ ಫ್ಯಾಮಿಲಿದೆ 2 ವೈರಸ್ ಬಂದಿತ್ತು. SARS-CoV-1 ಕರೋನಾ ವೈರಸ್ 1, ಮರ್ಸ್ ಅಂತ ಒಂದು ಬಂದಿತ್ತು, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಅಂದ್ಬಿಟ್ಟು. ಅದ್ರದ್ದು ಡೆತ್ ಪರ್ಸೆಂಟ್ ಆಲ್ಮೋಸ್ಟ್ 10% ಇತ್ತು. ಅಂದರೆ 100 ಜನಕ್ಕೆ 10 ಜನ ಸತ್ತೋಗ್ತಾ ಇದ್ರದ್ದು. ಬಟ್ ಇದು ಆ್ಯಕ್ಚುಲಿ 1% ಇದೆ. ಬಟ್ ಏನಾಗೋಯ್ತು ಇದಕ್ಕೆ, ಏನಕ್ಕೆ ಇಷ್ಟೊಂದು ಮೇಜರ್ ವೆಯ್ಟೇಜ್ ಸಿಕ್ತಂತಂದರೆ ಇದು ಆಲ್ ಓವರ್ ವರ್ಲ್ಡ್ ಸ್ಪ್ರೆಡ್ ಆಗೋಯ್ತು. ಇದು ಆಲ್ ಓವರ್ ವರ್ಲ್ಡ್ ಸ್ಪ್ರೆಡ್ 66 ಕೋಟಿ ಜನಗಳು ಇನ್ಫೆಕ್ಷನ್ ಆಗಿದ್ದಾರೆ ಇವತ್ತಿನ ಡೇಟ್ವರೆಗೂ. ಸೊ ಹಂಗಾಗಿ ಆಲ್ಮೋಸ್ಟ್ ಯಾವುದು ಈ ದೇಶ ಇನ್ಫೆಕ್ಟ್ ಆಗಿಲ್ಲ ಅಂತ ಇಲ್ಲ, ಎಲ್ಲ ದೇಶನೂ ಎಫೆಕ್ಟ್ ಆಗಿದೆ. ಈ ಇನ್ಫೆಕ್ಷನಿಂದ ಅದು ಎಕಾನಮಿನೂ ಬಿದ್ದೋಗಿದೆ. ಸೊ ಹಂಗಾಗಿ ಈ ವೈರಸ್ಗೆ ತುಂಬ ಇಂಪಾರ್ಟೆನ್ಸ್ ಸಿಕ್ತು. ಕೊರೋನಾ ರೂಪಾಂತರಿ ಒಮಿಕ್ರಾನ್ BF.7, ಸೊ ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು? ಇದು ಆ್ಯಕ್ಚುಲಿ ನಾನು ಮೊದಲೇ ಹೇಳಿದಾಗೆ ಇದನ್ನು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು. ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ ನಮ್ಮಿಂದ ಸ್ಯಾಂಪಲ್ನ ರೊಟೀನಾಗಿ ಕಲೆಕ್ಟ್ ಮಾಡ್ತೀವಿ. ನೋಸಿಂದ ಮತ್ತು ಬಾಯಿಂದ ಸಲೈವ ಎಲ್ಲ ತೊಗೊಂಡು ಕಲೆಕ್ಟ್ ಮಾಡ್ತೀವಿ. ಕೆಲವು ಸಲ ಬ್ಲಡ್ ಸ್ಯಾಂಪಲ್ಸು ತೊಗೊಂಡು ಕಲೆಕ್ಟ್ ಮಾಡಿ ಅದನ್ನು RT-PCR ಅಂತ ಮಾಡ್ತೀವಿ. ಅದು ರಿಯಲ್ ಟೈಮ್ PCR ಅಂತ ಮಾಡ್ತೀವಿ. ಬಟ್ ಇದ್ರದ್ದು ಹೈಯರ್ ಎಂಡೇ ಜೀನೋಮ್ ಸೀಕ್ವೆನ್ಸಿಂಗ್. ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ ಅದು ಕಂಪ್ಲೀಟು ಜೀನೋಮು, ವೈರಲ್ ಜೀನೋಮು ಗೊತ್ತಾಗುತ್ತೆ. ಬಟ್ RT-PCR ಅಲ್ಲಿ ಏನಾಗುತ್ತೆ ಅಂದರೆ ಪಾರ್ಟ್ ಆಫ್ ಕರೋನಾ ವೈರಸ್, ಅಂದರೆ ಒಂದು ತುಂಡು ಕರೋನಾ ವೈರಸ್ ಜೀನೋಮ್, ಅದ್ರದ್ದು ಪ್ರೈಮರ್ಸ್ ಇರುತ್ತೆ. ಅದು ಮ್ಯಾಚ್ ಆದರೆ ನಮಗೆ ಪೀಕ್ಸ್ ಬರ್ತಾ ಹೋಗುತ್ತೆ. ಬಟ್ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಅದ್ರದ್ದು ಜೆನೆಟಿಕ್ ಮೆಟೀರಿಯಲ್, ಇಲ್ಲಿ RNA ಸೀಕ್ವೆನ್ಸಿಂಗ್ ಮಾಡ್ತಾರೆ. ಕಂಪ್ಲೀಟ್ RNA ಸೀಕ್ವೆನ್ಸಿಂಗ್ ಮಾಡಿದಾಗ ಅದರಲ್ಲಿ ಯಾವ ಪಾರ್ಟಲ್ಲಿ ಯಾವ ಅಮೈನೋ ಆ್ಯಸಿಡ್ಸ್ ಚೇಂಜ್ ಇದೆ.
ಸೊ ಆ ಅಮೈನೋ ಆ್ಯಸಿಡ್ ಚೇಂಜ್ ಆಗಿರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಒಮಿಕ್ರಾನ್ ಡೆಲ್ಟಾ ವೇರಿಯಂಟ್ ಅಂತ ಬಂದಿತ್ತು, ಒಮಿಕ್ರಾನ್ ವೇರಿಯಂಟಲ್ಲಿ ಯಾವ ಪ್ಲೇಸಲ್ಲಿ ಯಾವ ಅಮೈನೋ ಆ್ಯಸಿಡ್ ಚೇಂಜ್ ಇತ್ತು, ಆ ಚೇಂಜ್ ಆದಾಗ ಡಿಸೀಸ್ ಸಿವಿಯಾರಿಟಿ ಎಷ್ಟಿತ್ತು ಅಂತ ನಮಗೆ ಗೊತ್ತಿದೆ. ಸೊ ಅದೇ ಕಂಪ್ಯಾರಿಸನ್ ಇಟ್ಕೊಂಡು ಇದನ್ನು ಯಾವುದು BF7 ಸೀಕ್ವೆನ್ಸಿಂಗ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ಲು ಒಂದು ಪಾರ್ಟಲ್ಲಿ ಡೆಲ್ಟಾ ನಮ್ಮದು ಯಾವುದು ಒಮಿಕ್ರಾನ್ ವೇರಿಯಂಟ್ ಚೇಂಜಸ್ ಇರುತ್ತೆ ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ RNA ಸೀಕ್ವೆನ್ಸಲ್ಲಿ. ಬಟ್ ಇದನ್ನು ಚೆಕ್ ಮಾಡಿದಾಗ ಅದ್ರದ್ದು ಪಕ್ಕ ಇರುತ್ತೋ ಆಚೆ ಇರುತ್ತೋ ಈಚೆ ಇರುತ್ತೋ ಅದರಲ್ಲೇ ಮತ್ತೆ ಏನಾರ ಇನ್ನೊಂದು ರೀಪ್ಲೇಸ್ ಆಗಿರುತ್ತೋ ಅಮೈನೋ ಆ್ಯಸಿಡ್ಸು. ಇದು ಕಂಪ್ಲೀಟ್ ಇಟ್ಸ್ ಎ ವೆರಿ ಇಲಾಬೊರೇಟಿವ್ ಪ್ರೊಸೆಸ್. ಜೀನೋಮ್ ಸೀಕ್ವೆನ್ಸಿಂಗು ಇಟ್ ಕಾಸ್ಟ್ ವೆರಿ ಮಚ್ ಆಲ್ಸೋ. ಇದು ತುಂಬ ಜಾಸ್ತಿ ದುಡ್ಡು ಆಗುತ್ತೆ. ಪ್ಲಸ್ ಇದನ್ನು ಪ್ರತಿಯೊಂದು ಸ್ಯಾಂಪಲ್ಗೂ ಮಾಡೋಕ್ಕಾಗಲ್ಲ ಜೀನೋಮ್ ಸೀಕ್ವೆನ್ಸಿಂಗು. ಇಟ್ ಟೇಕ್ಸ್ ಲಾಟ್ಸ್ ಆಫ್ ಎಫರ್ಟ್ಸ್. ಅದು ಒನ್ ಆಫ್ ದ ಹೈ ಎಂಡ್ ಟೆಕ್ನಾಲಜಿ ಅದು ಜೀನೋಮ್ ಸೀಕ್ವೆನ್ಸಿಂಗ್. ಅದು ಏನಂದರೆ ವೆರಿ ಮಚ್ ನೀಡೆಡ್. ನಮ್ಮ ದೇಶಕ್ಕೆ ಯಾವಾಗ ತುಂಬ ಇಂಪಾರ್ಟೆಂಟ್ ಇದೆ ಆಗ ಮಾತ್ರ ಜೀನೋಮ್ ಸೀಕ್ವೆನ್ಸಿಂಗ್ ನಾನು ಹೇಳ್ದಂಗೆ ರ್ಯಾಂಡಮ್ ಆಗಿ ಸ್ಯಾಂಪಲ್ ತೊಗೊಂಡು ಮಾಡ್ತಾರೆ. ಅಥವಾ ಈಗ ನಿಮಗೆ ಸಸ್ಪೆಕ್ಟ್ ಆಗಿದರೆ, ಈಗ ನಿಮಗೆ BF7 ಇನ್ಫೆಕ್ಷನ್ನೇ ಆಗಿದೆ, ಅಥವಾ ನೀವು ಚೈನಾಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ಸಿಮ್ಟಮ್ಸ್ ಇದೆ, RT-PCR ಪಾಸಿಟಿವ್ ಬಂದುಬಿಟ್ರೆ ಸ್ಪೆಕ್ಯುಲೇಟ್ ಮಾಡ್ಬೋದು ನಿಮಗೆ BF7 ಇನ್ಫೆಕ್ಷನ್ ಇರ್ಬೋದು ಅಂತ. ಆಗ ಜೀನೋಮ್ ಸೀಕ್ವೆನ್ಸಿಗೆ ಕಳಿಸ್ತಾರೆ. ಇದು ವೆರಿ ಎಲಾಬೊರೇಟಿವ್ ಪ್ರೊಸೆಸ್ಸು. ಮತ್ತು ಎಲ್ಲ ಕಡೆನೂ ಮಾಡೋಕ್ಕಾಗಲ್ಲ. ಇದು ಒಂದು ನಮ್ಮ ದೇಶದಲ್ಲಿ 3-4 ಕಡೆ ಮಾತ್ರ ಫೆಸಿಲಿಟಿ ಇರೋದು ಇದು. ಸರ್, ಈಗ ಕೊರೋನಾ ವೈರಸ್ದು ಲಕ್ಷಣಗಳೆಲ್ಲ ನಮಗೆ ಗೊತ್ತಿತ್ತು. ನೆಗಡಿ, ಕೆಮ್ಮು, ಜ್ವರ, ಆಯಾಸ ಆಗೋದು, ಮೈಕೈ ನೋವು ಬರೋದು. ಸೊ ಈ ಥರ ಎಲ್ಲ ನಾವು ನೋಡಿದ್ವಿ. ಆದರೆ ಈ ಒಮಿಕ್ರಾನ್ ವೇರಿಯಂಟ್ದು ಗುಣಲಕ್ಷಣಗಳೆಲ್ಲ ಏನಿರುತ್ತೆ? ಈ ಒಮಿಕ್ರಾನ್ ವೇರಿಯಂಟು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ, 90% ಸೇಮ್ ಇರುತ್ತೆ. ಬಟ್ ಈಗ ನಾನು ಒಂದು ರಿಸರ್ಚ್ ಆರ್ಟಿಕಲಲ್ಲಿ ನೋಡಿದೆ ಅದರಲ್ಲಿ ಏನಿದೆ ಅಂದರೆ ಡೈಜೆಸ್ಟಿವ್ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಯಾವುದು ಒಮಿಕ್ರಾನಲ್ಲೂ ಇತ್ತು. ಡೈಜೆಸ್ಟಿವ್ ಸಿಸ್ಟಮ್ದು ಸ್ವಲ್ಪ ಅಪ್ಸೆಟ್ ಆಗುತ್ತೆ ಅವ್ರಿಗೆ, ಡಿಸೆಂಟ್ರಿ ಮತ್ತು ಡೈಜೆಷನ್ ಸರಿಯಾಗಿ ಆಗ್ತಲೇ ಇರೋದು. ಬಟ್ ಇದರಲ್ಲಿ ಪರ್ಟಿಕ್ಯುಲರ್ಲಿ ಈ ವೇರಿಯಂಟಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮತ್ತು ಬಾಡಿ ಅಂದರೆ ಬಾಡಿ ಪೇಯ್ನ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಮಾಮೂಲಿ ನೀವು ಹೇಳಿದ ಹಾಗೆ ಕಾಫು, ಕೋಲ್ಡು, ಸ್ನೀಸಿಂಗು, ಹೆಡೇಕ್, ಫೀವರ್ ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇದೊಂದು ಸಿಮ್ಟಮ್ ಅಂತ ಅಂದರೆ ಇದು ಯಾವ ಥರ ಅಂದರೆ ಯಾರಿಗೆ ಈ ಇನ್ಫೆಕ್ಷನ್ ಆಗಿದ್ದಾರೆ ಅವ್ರು ನೋಡಿ ಅಬ್ಸರ್ವ್ ಹೇಳಿರೋಂಥ ಹೊಸ ಐಡೆಂಟಿಫಿಕೇಷನ್ಸು. ಬಟ್ ಇದೆಲ್ಲರಿಗೂ ಬರಬೇಕು ಅಂತಲೇ ಇಲ್ಲ. ಫಾರ್ ಎಕ್ಸಾಂಪಲ್ಲು ಕರೋನಾ ತುಂಬ ಜನಕ್ಕೆ ಬಂದಾಗ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು, ತುಂಬ ಜನಕ್ಕೆ ಬ್ರೀತಿಂಗ್ ಪ್ರಾಬ್ಲಮೇ ಇರಲಿಲ್ಲ, ಆರಾಮಾಗಿದ್ದರು. ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಕರೋನಾ ಬಂದು ಹೊರಟೋಗಿದೆ, ಅವ್ರಿಗೆ ಗೊತ್ತೇ ಆಗಿಲ್ಲ. ಆಯಿತಾ? ಸೊ ಈ ಥರ ಪಾಸಿಬಿಲಿಟೀಸ್ ಎಲ್ಲ ಇದೆ. ಬಟ್ ಯಾವಾಗ ನಾವು ತುಂಬ ಅಟೆನ್ಷನ್ ಕೊಡಬೇಕು ಅಂದರೆ ಅವ್ರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂತ ಹೇಳ್ತಾರೆ. ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಅವ್ರಿಗೆ ಫಸ್ಟ್ ಅಟೆನ್ಷನ್ ಕೊಡಬೇಕು. ಈಗ ಸರ್, ಕೊರೋನಾ ವೈರಸ್ ಅಂತ ಬಂದಾಗ ಫಸ್ಟ್ ಡೋಸು, ಸೆಕೆಂಡ್ ಡೋಸ್ ಅಂತ ಹೇಳಿ ಲಸಿಕೆಗಳನ್ನು ತಗೊಳ್ಳೋದಕ್ಕೆ ಶುರು ಮಾಡಿದ್ವಿ. ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಅಂತ ಎಲ್ಲ ಹೇಳಿ ನಾವೆಲ್ಲ ಫೇಸ್ ಮಾಡಿದ್ದೀವಿ, ಎಲ್ಲ ದೇಶದವರು ಕೂಡ. ಸೊ ಅದೇ ರೀತಿ ಈ ಒಂದು ವೈರಸ್ ಈಗ ಏನು ಒಮಿಕ್ರಾನ್ ವೇರಿಯಂಟ್ ಮೊದಲು ಯಾರಿಗೆ ಎಫೆಕ್ಟ್ ಆಗುತ್ತೆ? ಏಜ್ ಗ್ರೂಪ್ ಏನಾದರೂ ಇದೆಯಾ? ಈಗ ಮಕ್ಕಳು ಅಥವಾ ವಯೋಮಿತಿ ಇಷ್ಟಿರೋರು ಅಥವಾ ವಯಸ್ಸಾದವ್ರಿಗೆ, ಇಂಥವ್ರಿಗೆ ಬೇಗ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಏನಾದರೂ ಇದೆಯಾ? ಹೌದು, ಇದು ಒಳ್ಳೆ ಕ್ವೆಶ್ಚನ್ನ. ಈ ವೇರಿಯಂಟು ಮೇಯ್ನ್ಲಿ ತುಂಬ ಏಜ್ ಆದವ್ರಿಗೆ, ಅಂದರೆ ಅಬೌವ್ 55 ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಪ್ಲಸ್ ಇದ್ರ ಜೊತೆಗೆ ಯಾರಿಗೆ ಆಲ್ರೆಡಿ ಫಾರ್ ಎಕ್ಸಾಂಪಲ್ಲು ಮಿಡಲ್ ಏಜಲ್ಲಿ ಆದ್ರೂ ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗೆ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಇರುತ್ತೆ, ಇಮ್ಯುನೋಸಪ್ರೆಸೆಂಟ್ಸ್ ಯಾರು ತಗೊಳ್ತಾ ಇರ್ತಾರೆ ಅವ್ರಿಗೆ ಎಫೆಕ್ಟ್ ಆಗೋದು ತುಂಬ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಮಕ್ಳಿಗೂ ಸಹ, ಮಕ್ಳಿಗೇನಂತ ಅಂತಂದರೆ ಇದು ಒಂದು ಸ್ವಲ್ಪ ಟ್ರಿಕ್ಕಿ ಆ್ಯಕ್ಚುಲಿ, ಯಾವ ವೇರಿಯಂಟು ಮಕ್ಳಿಗೆ ತುಂಬ ಎಫೆಕ್ಟ್ ಮಾಡುತ್ತೆ ಅಂತ. ಯಾಕಂದರೆ ಮಕ್ಳುಗಳು ಆಲ್ರೆಡಿ ಎಕ್ಸ್ಪೋಸ್ ಆಗಿರ್ತಾರೆ, ಕರೋನಾ ವೈರಸ್ಸು ಮೈಲ್ಡ್ ವೇರಿಯಂಟ್ಸ್ಗೆ ಎಕ್ಸ್ಪೋಸ್ ಆಗಿರ್ತಾರೆ. ಸೊ ಹಂಗಾಗಿ ಅವ್ರಿಗೆ ಆ್ಯಂಟಿಬಾಡೀಸ್ ಆಲ್ರೆಡಿ ಇರುತ್ತೆ ಬಾಡಿಲಿ. ಬಟ್ ಇದು ಒಂದ್ಸಲ ಇನ್ಫೆಕ್ಷನ್ ಸ್ಪ್ರೆಡ್ ಆದಾಗ ಆಗ ಚೆಕ್ ಮಾಡ್ಬೋದು ಹೊರತು ಈಗ ಮಕ್ಳಿಗೆ ಯಾರಿಗೋ ಬಂತು ಆಗ ಗೊತ್ತಾಗುತ್ತೆ ನಮಗೆ. ಬಟ್ ಒಂದು ಜನರಲೈಸ್ಡ್ ಆಗಿ ಏನಂತ ಹೇಳ್ಬೋದು ಅಂದರೆ ಇದು ಇನ್ಫೆಕ್ಷನ್ ರೇಟ್ ಸ್ಪ್ರೆಡ್ ಜಾಸ್ತಿ ಇರೋದ್ರಿಂದ ಅದು ನಾವು ಚೈನಾದಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀವಿ ಅಂದರೆ ಓಲ್ಡ್ ಏಜ್ ಪೀಪಲ್ಗೆ ತುಂಬ ಜಾಸ್ತಿ ಇದೆ. ಸೊ ಅಬೌವ್ 55 ಡೆಫಿನೆಟ್ಲಿ ದೇ ಹ್ಯಾವ್ ಟು ಬಿ ವೆರಿ ಕಾಶಿಯಸ್.
ಸರ್ ಇವಾಗ ಹೇಳಿದ್ರಿ ತುಂಬಾನೇ ಏಜ್ಡ್ ಪರ್ಸನ್ ಅಥವಾ ಮಿಡಲ್ ಇರುವಂಥ ಏಜ್ ಗ್ರೂಪ್ಗೆ ಬೇಗ ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥವ್ರಿಗೆ ಬರುತ್ತೆ ಅಂತ ಹೇಳಿ. ಸೊ ಹಾಗಿದ್ರೆ ಯಾವ ಪಾರ್ಟ್ಗೆ ಇದು ಬೇಗ ಎಫೆಕ್ಟ್ ಆಗುತ್ತೆ? ಯಾಕೆಂದರೆ ಕೆಲವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ. ಯಾಕೆಂದರೆ ನಾವು ಲಾಸ್ಟ್ ಟೈಮಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ, ಕಳೆದ 2-3 ವರ್ಷದ ಹಿಂದೆ ಎಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಡೆತ್ ಕೇಸಸ್ಗಳನ್ನು ಜಾಸ್ತಿ ನೋಡಿದ್ದೀವಿ ಕೊರೋನಾ ವೈರಸ್ಸಿಂದಾಗಿ. ಸೊ ಇವಾಗ ಯಾವ ರೀತಿ ಆಗುವಂಥ ಸಾಧ್ಯತೆಗಳಿದೆ? ಮೇಡಮ್, ಆ್ಯಕ್ಚುಲಿ ಇದು ಕರೋನಾ ವೈರಸ್ ನಮಗೆ ಇನ್ಫೆಕ್ಷನ್ ಆದಾಗ ಇದು ಎಲ್ಲಿ ಬೈಂಡ್ ಆಗುತ್ತೆ, ಯಾವ್ಯಾವ ಆರ್ಗನ್ಸ್ ಬೈಂಡ್ ಆಗುತ್ತೆ ಅಲ್ಲೆಲ್ಲ ಎಫೆಕ್ಟ್ ಆಗುತ್ತೆ. ಯಾವ ಆರ್ಗನ್ಸ್ ಬೈಂಡ್ ಆಗುತ್ತೆ ಅಂದರೆ AC2 ರಿಸೆಪ್ಟಾರ್ಸ್ ಅಂತ ಇರುತ್ತೆ. ಅದು ಕರೋನಾ ವೈರಸ್ಗೆ ಬೈಂಡ್ ಆಗಲಿಕ್ಕೆ ಒಂದು ಮೀಡಿಯಮ್ ಅದು. ಸೊ AC2 ರಿಸೆಪ್ಟಾರ್ಸ್ ಎಲ್ಲಿರುತ್ತೆ ಅಂದರೆ ನಮಗೆ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿರುತ್ತೆ, ಮತ್ತು ಲಂಗ್ಸಲ್ಲಿರುತ್ತೆ, ಹಾರ್ಟಲ್ಲಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮಲ್ಲಿರುತ್ತೆ. ಸೊ ಈ AC2 ರಿಸೆಪ್ಟಾರ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಎಫೆಕ್ಟ್ ಆಗುತ್ತೆ. ಬಟ್ ಮೇಜರ್ ಆಗಿ ಇದು ರೆಪ್ಲಿಕೇಶನ್ ಆಗೋದು ತುಂಬ ಲಂಗ್ಸಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಇಂಟೆಸ್ಟೈನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಈಗ ಸರ್ ನಾವು ಲಸಿಕೆನ ತಗೊಂಡಿದ್ದೀವಿ, ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಈಗ ಆಲ್ರೆಡಿ ಬೂಸ್ಟರ್ ಡೋಸ್ ಕೂಡ ಶುರುವಾಗಿದೆ. ಈಗ ತುಂಬ ಕೆಲವ್ರಿಗೆ ಈ ಬೂಸ್ಟರ್ ಡೋಸ್ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಾಗಂದ್ರೆ ಏನು, ಯಾವ್ಯಾವ ಏಜ್ ಗ್ರೂಪ್ ಅವರು ಇದನ್ನ ತಗೋಬೇಕಾಗುತ್ತೆ? ಕಂಪ್ಲೀಟ್ ಆದಂಥ ಒಂದು ಚಿತ್ರಣನ ಕೊಟ್ಬಿಡಿ ಸರ್. ಸೊ ವ್ಯಾಕ್ಸಿನ್ ಈಸ್ ನಥಿಂಗ್ ಬಟ್ ಎ ಫೂಲಿಂಗ್ ಏಜೆಂಟ್. ಅದೊಂದು ಫೂಲಿಂಗ್ ಏಜೆಂಟು ವೈರಸ್ಗೆ. ಅಂದರೆ ಇದು ಯಾವ ಥರ ಇರುತ್ತೆ ಅಂತ ಅಂದರೆ ನಾವು ವ್ಯಾಕ್ಸಿನ್ ಏನಕ್ಕೆ ತೊಗೊಳ್ಳೋದು ಅಂತ ಅಂದರೆ ಅದು ಜಸ್ಟ್ ವೈರಸ್ನೇ ಮಿಮಿಕ್ ಮಾಡುತ್ತೆ ಬಾಡಿಲಿ, ಅಂದರೆ ಡೆಡ್ ವರ್ಷನಲ್ಲಿರುತ್ತೆ. ಸೊ ಆಗೇನಾಗುತ್ತೆ, ಬಾಡಿ ಕನ್ಫ್ಯೂಸ್ ಆಗಿ ಅದಕ್ಕೆ ಆ್ಯಂಟಿಬಾಡೀಸ್ನ ಉತ್ಪತ್ತಿ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದೇನಾಗುತ್ತೆ, ಈ ಆ್ಯಂಟಿಬಾಡೀಸ್ ಎಲ್ಲಿವರೆಗೆ ಇರುತ್ತೆ ಅಂತಂದರೆ ಈ ಪರ್ಟಿಕ್ಯುಲರ್ಲಿ ಈಗ ಫಾರ್ ಎಕ್ಸಾಂಪಲ್ ನಮಗೆ ನ್ಯಾಚುರಲ್ ಇಮ್ಯುನಿಟಿ ಅಂತ ಇರುತ್ತೆ. ಯಾವುದೇ ವೈರಸ್ ಇನ್ಫೆಕ್ಷನ್ ಆದ್ರೂ ನಮಗೆ ನ್ಯಾಚುರಲ್ ಇಮ್ಯುನಿಟಿ ಇರುತ್ತೆ. ನಮಗೆ ವ್ಯಾಕ್ಸಿನ್ ತೊಗೊಳ್ಳಿಲ್ಲ ಅಂದರೂ ಕೆಲವು ಮಂತ್ಗಳ ತನಕ, ಅಂದರೆ ಕೆಲವು ಟೈಮ್ ತನಕನೂ ಅದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಇದು ಪರ್ಟಿಕ್ಯುಲರ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಹೇಳೋದಾದರೆ ಅದು ಒಂದ್ಸಲಿ ವ್ಯಾಕ್ಸಿನ್ ತೊಗೊಂಡಾಗ ಅದು ಆ್ಯಂಟಿಬಾಡಿ 6 ಮಂತ್ಸ್ ತನಕ ಪೀಕಲ್ಲಿರುತ್ತೆ. ಅಂದರೆ ಅದು ಬಾಡಿ ಆ್ಯಂಟಿಬಾಡೀಸ್ನ 6 ಮಂತ್ ತನಕ ಪೀಕಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಆ್ಯಂಟಿಬಾಡಿ ಅದಕ್ಕೆ ಆದಂಥ ಹಾಫ್ ಲೈಫ್ ಇರುತ್ತೆ, ಅಂದರೆ ಇಷ್ಟು ದಿವಸದ ತನಕ ಇರುತ್ತಷ್ಟೇ, ಆಮೇಲೆ ಅದು ಮತ್ತೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ್ಯಂಟಿಬಾಡಿ ಆ ಪೀಕಲ್ಲೇ ಮೇಂಟೈನ್ ಮಾಡಬೇಕಂತ ಅಂದ್ಬಿಟ್ಟು ಬೂಸ್ಟರ್ ಡೋಸ್ ಕೊಡೋದು. ನಿಮಗೆ ಇಮ್ಯುನಿಟಿ ಇರುತ್ತೆ, ಮತ್ತೆ ಕಡಿಮೆ ಆಗಿರುತ್ತೆ ಆಫ್ಟರ್ 6 ಮಂತ್ಸ್. ಅದಕ್ಕೋಸ್ಕರ ಆಫ್ಟರ್ 6 ಮಂತ್ಸ್ 4 ಮಂತ್ಸ್ ಇನ್ನೊಂದು ಡೋಸ್ ಕೊಡ್ತೀವಿ. ಇನ್ನೊಂದು ಡೋಸ್ ಕೊಟ್ಟಾಗ ಮತ್ತು ಅದೇ ಪೀಕಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಇನ್ಫೆಕ್ಷನ್ ಆದ್ರೂ ನಿಮಗೆ ಅದು ಎಫೆಕ್ಟ್ ಆಗಲ್ಲ. ಈ ನಾನು ಮೊದಲೇ ಹೇಳಿರೋ ಹಾಗೆ ವೇರಿಯಂಟ್ಸ್ ಏನು, ಆ ವ್ಯಾಕ್ಸಿನ್ದು ಇಮ್ಯುನಿಟಿನ ಎವಾಯ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಯಾವಾಗ ಅದ್ರದ್ದು ಇಮ್ಯುನಿಟಿ ಸ್ವಲ್ಪ ಡೌನ್ ಆಗುತ್ತೆ, ಇಮಿಡಿಯೇಟ್ಲಿ ಅದು ಇನ್ಫೆಕ್ಷನ್ ಶುರು ಮಾಡುತ್ತೆ. ಅದಕ್ಕೋಸ್ಕರ ನೋಡಿ ಅದೊಂದು ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡ್ತಾ ಇರಬೇಕು ಆ್ಯಂಟಿಬಾಡಿ ಲೆವೆಲ್ಸ್ನ. ಸೊ ಹಂಗಾಗಿ ಮೇಜರ್ಲಿ ಇದು ಇಮ್ಯುನಿಟಿ ಯಾರಿಗೆ ಬೇಗ ಡಿಕ್ಲೈನ್ ಆಗುತ್ತೆ ಅಂದರೆ ಏಜ್ ಆದವ್ರಿಗೆ ಆಬ್ವಿಯಸ್ಲಿ, ಮತ್ತು ಮಕ್ಳಿಗೂ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಬಟ್ ಮಕ್ಳಿಗೆ ಇನ್ನೂ ವ್ಯಾಕ್ಸಿನ್ನು ಏನಕ್ಕೆ ಬಂದಿಲ್ಲ, ಬಟ್ ಈಗ ಆಲ್ರೆಡಿ ನೇಸಲ್ ವ್ಯಾಕ್ಸಿನ್ಸ್ ಎಲ್ಲ ಬರ್ತಾ ಇದೆ. ಪ್ರಿಫರಬಲಿ ಮಕ್ಳಿಗೂ 5 ವರ್ಷದ ಮೇಲವ್ರಿಗೆ ಶುರು ಮಾಡ್ತಾರೆ. ಮತ್ತು ಏಜ್ ಆದವರು, ಪರ್ಟಿಕ್ಯುಲರ್ಲಿ 50 ವರ್ಷ ಆದವರು, ಗೌರ್ನಮೆಂಟ್ ಏನು ರೆಕಮೆಂಡ್ ಮಾಡುತ್ತೆ ಇದಕ್ಕೆ, ಪರ್ಟಿಕ್ಯುಲರ್ಲಿ ಸ್ಪೆಷಲಿಸ್ಟ್ಗಳಿರ್ತಾರೆ, ಡಾಕ್ಟರ್ಸು, ಇದನ್ನೆಲ್ಲ ಅನಲೈಸ್ ಮಾಡಿರೋರು ಯಾವಾಗ ಆ್ಯಂಟಿಬಾಡಿ ಡಿಕ್ಲೈನ್ ಆಗ್ತಿದೆ ಒಂದು ಜನರಲ್ ಪಾಪ್ಯುಲೇಷನಲ್ಲಿ ಹೇಳ್ಬಿಡ್ತಾರೆ ಅವರು. ಈಗ 50 ಇಯರ್ಸ್ರಿಂದ 70 ಇಯರ್ಸ್ ಅವ್ರಿಗೆ ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ತೊಗೊಂಡಾದ್ಮೇಲೆ ಒಂದು 4 ಮಂತ್ಸಲ್ಲಿ ಡಿಕ್ಲೈನ್ ಆಗ್ತಿದೆಯೋ 3 ಮಂತ್, ಆಗ ಏನು ಮಾಡ್ತಾರೆ ಒಂದು ಜನರಲೈಸ್ಡ್ ಆಗಿ ಹೇಳ್ತಾರೆ, ಓಕೆ ಆಫ್ಟರ್ ಒಂದು 3 ತಿಂಗಳು 4 ತಿಂಗಳು ಅಥವಾ 5 ತಿಂಗಳು ಆದಮೇಲೆ ಸೆಕೆಂಡ್ ಡೋಸ್ ತೊಗೊಳ್ಳಿ ಅಂತ. ಆ ಸೆಕೆಂಡ್ ಡೋಸ್ ತೊಗೊಂಡು ಮತ್ತೆ ಅವರು ಅನಲೈಸ್ ಬ್ಯಾಕ್ಗ್ರೌಂಡ್ ಸ್ಟಡೀಸ್ ಮಾಡ್ತಾ ಇರ್ತಾರೆ ಎಲ್ಲಿವರೆಗೆ ಆ್ಯಂಟಿಬಾಡಿ ಇದೆ ಅಂದ್ಬಿಟ್ಟು. ಮತ್ತೇನಾರು ಕಡಿಮೆ ಆಗ್ತಾನೆ ಮತ್ತೆ ಹೇಳ್ತಾರೆ ಇದು 5 ತಿಂಗಳು 6 ತಿಂಗಳು ಆದಮೇಲೆ ಇನ್ನೊಂದು ಡೋಸ್ ತೊಗೊಳ್ಳಿ ಅಂತ. ಸೊ ಇದು ಕರೋನಾ ವೈರಸ್ ಎಲ್ಲಿವರೆಗೆ ಇರುತ್ತೆ ಆ ಥರ ಬೂಸ್ಟರ್ ಡೋಸ್ ತೊಗೊಳ್ತಾನೆ ಇರಬೇಕು, ಇದು ಮ್ಯಾಂಡೇಟ್ರಿ. ಓಕೆ, ಮತ್ತೆ ಇನ್ನೊಂದಿದೆ, ಏಕೆಂದರೆ ನಾವು ಈಗ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ತಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವರು ಆ ಡೋಸ್ಗಳನ್ನು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ, ಹೆದರ್ಕೋತಾ ಇದ್ರು. ಯಾಕೆಂದರೆ ಫಸ್ಟ್ ಡೋಸಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತಾ ಇತ್ತು, ಕೆಲವ್ರಿಗೆ ಜ್ವರ ಬರ್ತಾ ಇತ್ತು, ಮೈಕೈ ನೋವು ಜಾಸ್ತಿ ಆಗ್ತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಕೆಲವರು ಹೆದರ್ಕೊಳ್ತಾ ಇದ್ರು. ಸೊ ಈ ಬೂಸ್ಟರ್ ಡೋಸ್ ಯಾವ ರೀತಿ ಎಫೆಕ್ಟ್ನ ಕೊಡುತ್ತೆ? ಇದ್ರ ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ವ್ಯಾಕ್ಸಿನೇಷನ್ನು ಫಸ್ಟ್ ವೇವ್ ಆದಾಗ ಯಾರು ಮುಂದೆ ಬರ್ತಿರಲಿಲ್ಲ ತಗೊಳ್ಳೋಕ್ಕೆ. ಬಟ್ ಸೆಕೆಂಡ್ ವೇವಲ್ಲಿ ಏನು ತುಂಬ ಜನಗಳು ಎಫೆಕ್ಟ್ ಆಗೋಕ್ಕೆ ಶುರು ಆಯಿತು, ಸಾಯೋಕ್ಕೂ ಜನ ಶುರು ಆಗೋದ್ರು. ಆಗ ತುಂಬ ಜನಗಳು ವ್ಯಾಕ್ಸಿನೇಷನ್ಗೆ ಮೊರೆ ಹೋದರು. ಏನಾದರೂ ರೀಸನ್ ಏನಂದರೆ, ನಮಗೆ ಚಿಕ್ಕ ಮಕ್ಕಳಾಗಿದ್ದಾಗ BCG ವ್ಯಾಕ್ಸಿನೇಷನ್ ಅಂತ ಒಂದು ಕೊಟ್ಟಿದ್ರು ನಮಗೆಲ್ಲ.
ಆ BCG ವ್ಯಾಕ್ಸಿನೇಷನ್ ಕೊಡೋದು ಆ TB ಕಾಯಿಲೆ ಕೊಡ್ತಾಯಿದ್ರು. ಆ BCG ವ್ಯಾಕ್ಸಿನೇಷನ್ TB ಅಂದರೆ ಲಂಗ್ ಪ್ರಾಬ್ಲಮ್ ಅದು BCG ವ್ಯಾಕ್ಸಿನೇಷನ್ನು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ನ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡ್ತಿತ್ತು. ಕರೋನಾ ವೈರಸ್ಸನ್ನು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ವೈರಸ್ಸೇ. ಸೊ ಹಾಗಾಗಿ ಏನಾಯಿತು, ಈ BCG ವ್ಯಾಕ್ಸಿನೇಷನ್ನು ಕ್ರಾಸ್ ಪ್ರೊಟೆಕ್ಷನ್ ಮಾಡ್ತು ನಮಗೆ ಫಸ್ಟ್ ವೇವ್ನಲ್ಲಿ. ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ BCG ವ್ಯಾಕ್ಸಿನೇಷನ್ ಇರಲಿಲ್ಲ ಅಲ್ಲೆಲ್ಲ ನೀವು ಜಸ್ಟ್ ನೋಡಿದ್ರೆ ತುಂಬ ಡೆತ್ ರೇಟು, ತುಂಬ ಇನ್ಫೆಕ್ಷನ್ ರೇಟ್ ಇತ್ತು. ಬಟ್ ಫಸ್ಟ್ ವೇವ್ನಲ್ಲಿ ನಮ್ಮ ಹತ್ರ ಅಷ್ಟೊಂದು ಇರಲಿಲ್ಲ. ನಾವು ಇಂಡಿಯಾದಲ್ಲಿ ಏನಾಗಲ್ಲ, ತುಂಬ ಜನ ಹೇಳ್ತೀವಿ ನಮ್ಗೆ ಇಮ್ಯುನಿಟಿ ಜಾಸ್ತಿ, ನಾವು ಫುಡ್ ಹ್ಯಾಬಿಟ್ಸ್ ಹಂಗಿದೆ, ನಮಗೆ ಈ ಟೆಂಪ್ರೇಚರ್ ಅದು ಬದುಕಲ್ಲ, ಏನೇನೋ ವೆರೈಟಿ ಆಫ್ ಕಾನ್ಸೆಪ್ಟ್ಸ್ ಹೇಳ್ತಾಯಿದ್ರು. ಬಟ್ ಇಮ್ಮಿಡಿಯೇಟ್ಲಿ ಏನಾಯಿತು, ಯಾವಾಗ ನಾನು ಮೊದಲೇ ಹೇಳಿ ವೇರಿಯಂಟ್ಸ್ ಶುರು ಆಯಿತು, ಅದೇನು ಮಾಡುತ್ತೆ, ಈಗಿರೋ ಇಮ್ಯುನಿಟಿನೇ ಎವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನಮಗೆ ಈ ಕ್ರಾಸ್ ಪ್ರೊಟೆಕ್ಷನ್ ಅಂತ ಹೇಳಿದೆ ಅಲ್ವಾ BCG ಎಷ್ಟು ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ತಿತ್ತು. ಆಬ್ವಿಯಸ್ಲಿ ವೈರಸ್ ಸರ್ವೈವ್ ಆಗಬೇಕು ನಮ್ಮ ಒಳಗಡೆ. ಆಗೇನು ಮಾಡುತ್ತೆ, ಅದು ಮ್ಯೂಟೇಷನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇತ್ತು. ಅದೇನು ಮಾಡ್ತು, ಸೆಕೆಂಡ್ ವೇವ್ನಲ್ಲಿ ಅದನ್ನು ಎವಾಯ್ಡ್ ಮಾಡಿ ನಮ್ಗೆ ಇನ್ಫೆಕ್ಷನ್ ಮಾಡೋಕ್ಕೆ ಶುರು ಆಯಿತು. ಆಗ ಜನಗಳಿಗೆ ಅರ್ಥ ಆಯಿತು, ಓ ಕರೋನಾ ಇದೆ, ವ್ಯಾಕ್ಸಿನೇಷನ್ ಇಂಪಾರ್ಟೆಂಟು, ಇದನ್ನು ಸತ್ತೋಗ್ಬಿಡ್ತೀವಿ. ಆಮೇಲೆ ಏನಾಯಿತು, ಪರ್ಟಿಕ್ಯುಲರ್ಲಿ ಏನು ಅಪ್ರಿಷಿಯೇಟ್ ಮಾಡಬೇಕಂತಂದರೆ ಮೀಡಿಯಾ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಬೆಸ್ಟ್ ರೋಲ್ ಪ್ಲೇ ಮಾಡ್ತಾರೆ. ಯಾಕಂದರೆ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಸು ಮೇ ಬಿ ಸಮ್ಟೈಮ್ಸ್ ಎಕ್ಸಾಜುರೇಟ್ ಮಾಡಿದ್ರೂ ಇಟ್ಸ್ ಗುಡ್. ಆ್ಯಸ್ ಎ ಸೈಂಟಿಫಿಕ್ ಫೆಟರ್ನೇ ಐ ವಿಲ್ ಟೆಲ್ ಯು, ಎಕ್ಸಾಜುರೇಟ್ ಮಾಡಿದ್ದು ಒಳ್ಳೇದಾಯ್ತು ಆ್ಯಕ್ಚುಲಿ. ಇಲ್ಲ ಅಂದಿದ್ರೆ ಜನಗಳು ಈ ಕ್ರೌಡಲ್ಲಿ ಜನಗಳು 100% ಇನ್ನೂ ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ. ಡೆತ್ ರೇಟ್ಸು ತುಂಬ ಜಾಸ್ತಿ ಆಗ್ತಿತ್ತು. ಅಂಥ ಡೆವಲಪ್ಡ್ ಕಂಟ್ರಿ ಅಮೇರಿಕಾದಲ್ಲೇ ಟ್ರಕ್ಕಲ್ಲಿ ಹೆಣಗಳನ್ನು ತುಂಬಿಟ್ರು. ಸೊ ಇಮ್ಯಾಜಿನ್ ನಮ್ಮ ದೇಶಗಳಲ್ಲಿ, ಅಂದರೆ ನಾಟ್ ಟೆಲಿಂಗ್ ದಟ್ ಅಮೇರಿಕದಲ್ಲಿ ಆ ಥರ ಆಯಿತು, ನಮ್ಮ ದೇಶದಲ್ಲಿ ಹಂಗೆ ಆಗಬೇಕು. ಬಟ್ ಫೆಸಿಲಿಟಿ ಕಂಪೇರ್ ಮಾಡಿದ್ರೆ ಅಮೇರಿಕ ಕಂಪೇರ್ ಮಾಡಿ ನಮ್ಮ ಹತ್ರ ಇಲ್ಲ ಅಷ್ಟು ಫೆಸಿಲಿಟಿ. ಎಷ್ಟು ಜನಕ್ಕೆ ICU ಕೊಡೋಕ್ಕಾಗುತ್ತೆ, ನೀವು ICU ವೆಂಟಿಲೇಟರ್ಸ್ ಕೊಡೋಕ್ಕಾಗುತ್ತೆ. ಸೊ ಈ ಜನಗಳು ಹೆದರಿದ್ರು ಆ್ಯಕ್ಚುಲಿ. ಸೆಕೆಂಡ್ ವೇವ್ ಮತ್ತು ಥರ್ಡ್ ವೇವಲ್ಲಿ ತುಂಬ ಹೆದರಿದ್ರು ಜನ, ಏನಾರು ಆಗಿಬಿಡುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿದ್ರು, ವ್ಯಾಕ್ಸಿನೇಷನ್ ಮೊರೆ ಹೋದರು. ಇವತ್ತಿನ ಪ್ರಕಾರ ಆಲ್ಮೋಸ್ಟ್ 85 to 90% ಜನಗಳು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಓಕೆ ಸರ್, ಈಗ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಮುಗ್ದೇ ಹೋಯ್ತಪ್ಪ, ಕೊರೋನಾ ಹೊರಟೋಯ್ತು, ಇನ್ನು ಬರಲೇ ಇಲ್ಲ, ಬರೋದು ಇಲ್ಲ ಅನ್ನುವಂಥ ನಂಬಿಕೆನಲ್ಲೇ ಇದ್ರು ಜನ. ಈಗ ಮತ್ತೆ ರೂಪಾಂತರಿ ಬರ್ತಾ ಇರೋದ್ರಿಂದಾಗಿ ಸೊ ನಾವು ಹೇಗೆ ಪ್ರಿಕಾಷನ್ಸ್ನ ತಗೋಬೇಕು? ಯಾಕೆಂತ ಹೇಳಿದ್ರೆ ಈ ಹಿಂದೆ ಎಲ್ಲ ನಾವು ನೋಡಿದ್ದೀವಿ, ಏನು ಕಷಾಯ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು, ಅಥವಾ ಇಮ್ಯುನಿಟಿ ರೈಸ್ ಮಾಡುವಂಥ ಫುಡ್ಗಳನ್ನು ತಗೊಳ್ಳೋದಾಗಿರಬಹುದು. ಸೊ ಈ ರೀತಿ ಎಲ್ಲ ಇತ್ತು. ಸೊ ಇವಾಗ ಯಾವ ರೀತಿ ಪ್ರಿಕಾಷನ್ಸ್ನ ನಾವು ತಗೋಬೇಕಾಗುತ್ತೆ? ಸೊ ಇದರಲ್ಲಿ ಮೇಯ್ನ್ ಒಂದು ಕಾನ್ಸೆಪ್ಟ್ ಇದೆ, ವೇವ್, ಅದೇ ಅಲೆಗಳು ಅಂತ ಹೇಳಿದ್ರಿ. ಅಲೆಗಳು ಯಾವಾಗ ಗೊತ್ತಾ ಬರೋದು, ಯಾವಾಗ ನಮ್ಮಲ್ಲಿ ಡಿಸೀಸ್ ಸ್ಪ್ರೆಡ್ ಕಡಿಮೆ ಆಗಿರುತ್ತೆ ಅಥವಾ ಲಾಕ್ಡೌನ್ ಮಾಡಿರ್ತೀವಿ. ಈಗ ಒಂದು ಲಾಕ್ಡೌನ್ ಮಾಡಾದಮೇಲೆ ಯಾವಾಗ ಜನಗಳನ್ನ ಹೊರಗಡೆ ಬಿಡ್ತೀವಿ, ಅಂದರೆ ಮಾಮೂಲಿ ನಾರ್ಮಲ್ ಅವ್ರದ್ದು ಡೈಲಿ ರೊಟೀನ್ ಶುರು ಮಾಡ್ತಾರೆ, ನೆಕ್ಸ್ಟ್ ಇನ್ಫೆಕ್ಷನ್ ಆಗೋದೇ ಇನ್ನೊಂದು ಅಲೆ. ಈಗ ಫಾರ್ ಎಕ್ಸಾಂಪಲು ವ್ಯಾಕ್ಸಿನೇಷನ್ ರೇಟ್ ತುಂಬ ಚೆನ್ನಾಗಿತ್ತು ನಮ್ಮಲ್ಲಿ. ಸೊ ಆ ಟೈಮಲ್ಲಿ ಈಗ ಥರ್ಡ್ ವೇವ್ ಆದಮೇಲೆ ವ್ಯಾಕ್ಸಿನೇಷನ್ ರೇಟ್ ಹೈಯೆಸ್ಟ್ ಇತ್ತು. ಆಗ ಒಂದು 5-6 ತಿಂಗಳು ನಮಗೇನು ಎಫೆಕ್ಟ್ ಆಗಲಿಲ್ಲ. ಈಗ ಏನಾಗ್ತಿದೆ, ಈಗ ಕೈಂಡ್ ಆಫ್ ವ್ಯಾಕ್ಸಿನ್ ಇಮ್ಯುನಿಟಿ ಅಥವಾ ಇಮ್ಯುನಿಟಿ ಲೆವೆಲ್ಲು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಏನಾಗುತ್ತೆ, ಈಗ ಅಕಸ್ಮಾತ್ BF7 ಬಂದರೆ ಇನ್ಫೆಕ್ಷನ್ನು ಅದೇ ಥರ ಫಾಸ್ಟಾಗಿ ಆಗುತ್ತೆ. ಸೊ ಇದೊಂದು ಅಲೆ, ಈಗ ಫೋರ್ತ್ ಅಲೆ. ಈಗ ಫೋರ್ತ್ ಅಲೆ ಬಂದಾಗ ಏನಾಗುತ್ತೆ, ಗೌರ್ಮೆಂಟ್ ಮತ್ತೆ ಇಂಪೋಸ್ ಮಾಡುತ್ತೆ, ರಿಸ್ಟ್ರಿಕ್ಷನ್ಸ್ ಶುರು ಮಾಡುತ್ತೆ. ಆಗೇನಾಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ ಇನ್ಫೆಕ್ಷನ್, ಹಿಂಗಿದ್ದು ಮತ್ತೆ ಕಡಿಮೆ ಆಗುತ್ತೆ. ಅದು ಆಗಿ ಮತ್ತೆ 5-6 ತಿಂಗಳಿಗೆ ಇನ್ನೊಂದು ಅಲೆ ಬರುತ್ತೆ. ಅದು ಅಲೆಗಳು ಎಷ್ಟು ಲಾಕ್ಡೌನ್ ಮಾಡ್ತೀವಿ ಅಷ್ಟು ಲಾಕ್ಡೌನ್ ಮೇಲೆ ಅಲೆಗಳು ಆಗ್ತಾ ಹೋಗುತ್ತೆ. ಅದೇ ಜನರಿಗಿರುವಂಥ ಕನ್ಫ್ಯೂಷನ್ಸ್, ಅಯ್ಯೋ ಎಷ್ಟು ಅಲೆಗಳು ಬರುತ್ತೆ, ಹಾಗಿದ್ರೆ ಎಷ್ಟು ಬೇಕಾದ್ರು 50 ಬೇಕಾದ್ರೂ ಬರ್ಬೋದು. ಇದು ಯಾವ ಥರ ಆಗ್ತಿದೆ ಅಂದರೆ ಅನ್ಫಾರ್ಚುನೇಟ್ಲಿ ಕಾಮನ್ ಕೋಲ್ಡ್, ಫ್ಲೂ ಥರ ಆಗ್ತಾ ಇದೆ. ಪ್ರತಿ ವರ್ಷವೂ ಮಕ್ಕಳಿಗೆ ನಾವು ಇದು ಕೊಡಿಸ್ತೀವಿ, ಲಸಿಕೆ ಕೊಡಿಸ್ತೀವಿ, ಫ್ಲೂ ವ್ಯಾಕ್ಸಿನ್ ಕೊಡಿಸ್ತೀವಿ. ಅದೇನಕ್ಕೆ ಅಂತಂದರೆ ಪ್ರತಿ ವರ್ಷವೂ ಅದು ಚೇಂಜ್ ಆಗ್ತಾ ಇರುತ್ತೆ ಆ ಫ್ಲೂ ವೈರಸ್ಸು. ಮೋಸ್ಟ್ ಪ್ರಾಬಬಲಿ ಇನ್ ಫ್ಯೂಚರಲ್ಲಿ ಕರೋನಾ ವೈರಸ್ಸು ಅದೇ ಥರ ಆಗೋ ಚಾನ್ಸಸ್ಸು ತುಂಬಾ ಇದೆ. ಅಂದರೆ ಪ್ರತಿ ವರ್ಷ ನೀವು ವ್ಯಾಕ್ಸಿನ್ ತಗೊಳ್ತಾ ಇರಬೇಕು. ಕರೋನಾ ವೈರಸ್ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇದೆ. ಸೊ ಇದು ಕಾಮನ್ ಕೋಲ್ಡ್ ಥರ, ಫ್ಲೂ ವೈರಸ್ ಥರ ಆಗೋ ಚಾನ್ಸಸ್ ತುಂಬಾ ಇದೆ. ಓಕೆ, ಈಗ ಕೆಲವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇತ್ತು ಕೊರೋನಾ ವೈರಸಲ್ಲಿ. ಇವಾಗ ನೀವು ಹೇಳಿದ್ರಿ ಈ ಒಮಿಕ್ರಾನ್ ರೂಪಾಂತರಿ ಏನಿದೆ ಇದಕ್ಕೆ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಮೋಷನಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ. ಸಿಂಪ್ಟಮ್ಸ್ ಇಲ್ಲದೆ ಇದ್ರೂ ಕೂಡ ಕಾಣಿಸ್ಕೊಳ್ಳುತ್ತಾ ಹೇಗೆ? ಮೇಡಮ್, ಇದು ಫಸ್ಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈಗ ಸಿಂಪ್ಟಮ್ಸ್ ನಿಮಗಿಲ್ಲ ಅಂತ ಅಂದರೆ ನೀವು ಅದ್ರ ಬಗ್ಗೆ ವರಿ ಮಾಡೋದು ಬೇಕಾಗಿಲ್ಲ. ಅದು ಬಂದು ಅಂದರೆ ನಿಮಗೆ ಸಿಂಪ್ಟಮ್ಸ್ ಯಾವಾಗ ಜಾಸ್ತಿ ಬರೋದಂದರೆ ನಿಮ್ಮ ಇಮ್ಯುನಿಟಿ ಅದನ್ನು
ಇಮ್ಯುನಿಟಿನ ಎವೇಡ್ ಮಾಡೋ ಅಂದರೆ ಎವೇಡ್ ಅಂದರೆ ಅದು ಎಸ್ಕೇಪ್ ಆದರೆ ಆ ವೈರಸ್ಸು ಎಸ್ಕೇಪ್ ಆದಾಗ ನಿಮ್ಮ ಬಾಡಿಗೆ ಎಫೆಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಇಮ್ಯುನಿಟಿ ಅದು ಒಂದು ಲೆವೆಲ್ವರೆಗೆ ಅದು ಫೈಟ್ ಯಾವಾಗ ಮಾಡ್ತಾ ಇರುತ್ತೆ ಅಲ್ಲಿವರೆಗೂ ನಿಮಗೆ ಅಂಥ ಮೇಜರ್ ಸಿಮ್ಟಮ್ಸ್ ಗೊತ್ತಾಗಲ್ಲ. ಕೆಮ್ಮು ಶೀತ ಬರುತ್ತೆ, ಅದು ವೈರಸ್ ನ್ಯೂಟ್ರಲೈಸ್ ಆಗೋ ತನಕ ಒಂದು 2-3 ದಿವಸ ಇರುತ್ತೆ, ಹೊರಟೋಗ್ಬಿಡುತ್ತೆ. ಬಟ್ ನಿಮ್ಗೆ ಯಾವಾಗ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಥವಾ ಇದು ರೆಪ್ಲಿಕೇಶನ್ ರೇಟ್ ಯಾವಾಗ ಜಾಸ್ತಿ ಇರುತ್ತೆ ಆಗ ತುಂಬ ಬರುತ್ತೆ. ಇದಕ್ಕೆ ಆರ್ ನಾಟ್ ಅಂತ ಹೇಳ್ತಾರೆ, ರಿಪ್ರೊಡಕ್ಟಿವ್ ರೇಟ್ ಅಂದ್ಬಿಟ್ಟು. ರಿಪ್ರೊಡಕ್ಟಿವ್ ರೇಟು ಏನಂತ ಅಂತಂದರೆ ಫಸ್ಟು ಕರೋನಾ ವೈರಸ್ ಬಂದಾಗ ರಿಪ್ರೊಡಕ್ಟಿವ್ ರೇಟು 1.2 to 2.6 ಇತ್ತು. ಅಂದರೆ ಒಂದು ಜನ ಒಬ್ಬಂಗೆ ಇನ್ಫೆಕ್ಷನ್ ಆದರೆ ಅವನು 1.2ರಿಂದ 2.8 ಜನಗಳಿಗೆ, ಅಂದರೆ ಆಲ್ಮೋಸ್ಟ್ ಇಬ್ರಿಗೆ ಮಾತ್ರ ಇನ್ಫೆಕ್ಷನ್ ಮಾಡೋದು ಕೆಪಾಸಿಟಿ ಇತ್ತು. ಒಮಿಕ್ರಾನ್ ಬಂತಲ್ಲ, ಒಮಿಕ್ರಾನ್ ಬಂದಿದ್ದು 2.8ಇಂದ 6 ಇತ್ತು. ಅಂದರೆ ಒಬ್ಬಂಗೆ ಬಂದರೆ 3 ಜನದಿಂದ 6 ಜನ ತನಕ ಇನ್ಫೆಕ್ಷನ್ ಮಾಡೋದಿತ್ತು. ಈಗ ಆರ್ ವ್ಯಾಲ್ಯೂ ರಿಪ್ರೊಡಕ್ಟಿವ್ ವ್ಯಾಲ್ಯೂ ಈ B7ಗೆ 18 ಇದೆ. ಒಬ್ಬ ಮನುಷ್ಯ 18 ಜನಕ್ಕೆ ಇನ್ಫೆಕ್ಷನ್ ಮಾಡ್ಬೋದು. ಅಂದರೆ 100 ಜನಕ್ಕೆ ಮೈಸೂರಿಗೆ ಬಂದರೆ ಎಷ್ಟು ಜನಕ್ಕೆ ಮಾಡ್ಬೋದು ಹೇಳಿ? 1800 ಜನಕ್ಕೆ ಮಾಡ್ಬೋದು. ಆ 1800 ಜನ ಎಷ್ಟು ಮಾಡ್ತಾರೆ? ಅದು ಮತ್ತೆ 18 ಒಬ್ಬ ಮನುಷ್ಯ 18 ಜನಕ್ಕೆ ಲೆಕ್ಕ ಹಾಕೊಳ್ಳಿ. ಈ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಸಿಗ್ತಿದೆ B7. ಬಟ್ ಇದು B7 ಲಾಸ್ಟ್ ಅಲ್ಲ, ಇನ್ನೂ ಅಗ್ರೆಸಿವ್ ವೇರಿಯಂಟು ಬರ್ಬೋದು. ಇದು ನೆವರ್ ಎಂಡಿಂಗ್. ಈಗ ಡೆಲ್ಟಾ ವೇರಿಯಂಟು ಒಮಿಕ್ರಾನ್ ಎಲ್ಲ ಬಂತಲ್ಲ, ಆಗ ಅಯ್ಯೋ ಇಷ್ಟೊಂದು ಇದಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಈಗ ಅದಕ್ಕಿಂತ ವೆರಿ ಸಿವಿಯರ್. ಬಟ್ ಇದು ಡಿಸೀಸ್ ಸಿವಿಯಾರಿಟಿ ಜಾಸ್ತಿ ಇಲ್ಲ, ಸ್ಪ್ರೆಡ್ಡಿಂಗ್ ಜಾಸ್ತಿ ಇದೆ. ಟ್ರಾನ್ಸ್ಮಿಸಬಿಲಿಟಿ ಅಂತ ಹೇಳ್ತೀವಿ ನಾವು. ಅದು ಟ್ರಾನ್ಸ್ಮಿಷನ್ ತುಂಬ ಇದೆ, ಡಿಸೀಸ್ ಸಿವಿಯಾರಿಟಿ ಇಲ್ಲ. ಡಿಸೀಸ್ ತೀವ್ರತೆ ಕಡಿಮೆ ಇದೆ, ಬಟ್ ಟ್ರಾನ್ಸ್ಮಿಸಬಿಲಿಟಿ ತುಂಬಾ ಇದೆ, ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಅದೇನಾಗುತ್ತೆ ಆ್ಯಕ್ಚುಲಿ ಅಂದರೆ ಈ ಸ್ಪ್ರೆಡ್ ಜಾಸ್ತಿ ಆದಂಗೆ ನಿಮ್ಗೆ ಯಾವ ಪಾಪ್ಯುಲೇಷನ್ ಸಸೆಪ್ಟಿಬಲ್ ಅಂತ ಗೊತ್ತಿಲ್ಲ. ಇದು ಅಲ್ಲಿ ಮಕ್ಕಳಿದ್ದಾರೋ, ಏಜ್ಡ್ ಇದ್ದಾರೋ, ಮಿಡ್ಲ್ ಏಜ್ ಇದ್ದಾರೋ, ಯಾರು ಅಂತ ಗೊತ್ತಿಲ್ಲ. ಹಾಗೇನಾಗುತ್ತೆ, ಓವರ್ವೆಲ್ಮಿಂಗ್ ರೆಸ್ಪಾನ್ಸಸ್ ಶುರು ಆಗುತ್ತೆ ಹಾಸ್ಪಿಟಲ್ಸಲ್ಲಿ. ಇಲ್ಲೇ ಸಿಸ್ಟಮ್ಮು ಕೊಲ್ಯಾಪ್ಸ್ ಆಗೋದು. ನಿಮ್ಗೆ ಇನ್ಫೆಕ್ಷನ್ ಬಂದು ಹುಷಾರಾಗೋದ್ರೆ ಓಕೆ. ನಿಮ್ಗೆ ಯಾವಾಗ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದು ಯಾವುದೇ ದೇಶದ್ದು ಅಂದರೆ, ನಿಮ್ಗೆ ಹಾಸ್ಪಿಟಲಲ್ಲಿ ಬೆಡ್ ಇಲ್ಲದಲ್ಲೇ ಜನಗಳು ಯಾವಾಗ ಸಾಯಕ್ಕೆ ಶುರು ಆಗ್ತಾರೆ ಆಗ ಪ್ಯಾನಿಕ್ ಶುರು ಆಗುತ್ತೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಸಿಸ್ಟಮ್ ಕೊಲ್ಯಾಪ್ಸ್ ಆಗಿ ಮೊರಾಲಿಟಿ ಹೊರಟೋಗ್ಬಿಡುತ್ತೆ. ಅಲ್ಲಿ ಯಾರ್ಯಾರು ಇರ್ತಾರೆ ಸಿಸ್ಟಮಲ್ಲಿ ಎಲ್ಲರಿಗೂ ಆ ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ. ಅದು ಆಗಾಗ ಅದಕ್ಕೆ ಯಾವುದೇ ದೇಶದಲ್ಲೂ ಈ ಥರ ಕಂಡೀಷನ್ಸ್ ಬರಬಾರ್ದು. ಅದಕ್ಕೋಸ್ಕರ ನಾವು ಅದಕ್ಕೆ ಹೇಳ್ತಾರಲ್ಲ, ಯಾವಾಗ ಒಂದು ದೇಶ ತುಂಬ ಮುಂದೆ ಬರುತ್ತೆ ಅಂದಾಗ ಮೆಡಿಕಲ್ ಫೆಸಿಲಿಟಿ ಮತ್ತು ಎಜುಕೇಷನ್ಗೆ ತುಂಬ ಇನ್ವೆಸ್ಟ್ ಮಾಡಬೇಕು ಅವರು ಅಂತ. ಅಲ್ಲಿ ಅನ್ಫಾರ್ಚುನೇಟ್ಲಿ ಹಲವು ದೇಶಗಳಲ್ಲಿ ಇದು ಕಡಿಮೆ ಇದೆ. ಓಕೆ. ಮತ್ತು ಇನ್ನೊಂದೇನೆಂದರೆ, ಈಗ ಸ್ಕೂಲಲ್ಲೆಲ್ಲ ಆಲ್ರೆಡಿ ರೂಲ್ಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ನಾವೆಲ್ಲೇ ಆಚೆ ಹೋದ್ರೂ ಕೂಡ ಮಾಸ್ಕನ್ನು ವೇರ್ ಮಾಡಲೇಬೇಕು ಅಂತ ಹೇಳಿ. ಅಂದರೆ ಇದ್ರ ತೀವ್ರತೆ ಅಂದರೆ ಸ್ಪ್ರೆಡ್ ಆಗುವಂಥದ್ದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಅದ್ರ ಏನು ಒಂದು ಡಿಸೀಸ್ ಲೆವೆಲ್ಲು ಕಡಿಮೆ ಇರುತ್ತೆ ಅಂತಂತ ಹೇಳಿದ್ರಿ. ಸೊ ಈಗ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಸಾವು ಸಂಭವಿಸಿರುವಂತಹ ಸಂಖ್ಯೆ ಜಾಸ್ತಿ ಇದೆಯಾ? ಇಂಡಿಯಾದಲ್ಲಿ ಆ್ಯಕ್ಚುಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ನಮ್ಮಲ್ಲಿ ಟೋಟಲ್ ವರ್ಲ್ಡಲ್ಲಿ 1% ಇದೆ ಈಗ ಡೆತ್ ರೇಟು. ಆ್ಯಕ್ಚುಲಿ ಅದು ಜಾಸ್ತಿನೇ. 1% ಜನ ಸಾಯ್ತಾರೆ ಅಂದರೆ ಕೈಂಡ್ ಆಫ್. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನ 66 ಲಕ್ಷ ಜನ ಸತ್ತಿದ್ದಾರೆ ಪ್ರಪಂಚದಲ್ಲಿ ಇಲ್ಲಿವರೆಗೆ. 66 ಲಕ್ಷ ಜನ ಅಂದರೆ ಆಲ್ಮೋಸ್ಟು ಮೈಸೂರ್ದು ಒಂದು ಪಾಪ್ಯುಲೇಷನ್ ಇನ್ನೂ ಕಡಿಮೆ ಇದೆ. ಆ್ಯಕ್ಚುಲಿ ಒಂದು ಮೈಸೂರೇ ವ್ಯಾನಿಷ್ ಆದಂಗೆ. ಈಗ ಬಂದಿರುವಂತಹ ಏನು ಒಮಿಕ್ರಾನ್ ವೇರಿಯಂಟ್ಗೆ ಚಿಕಿತ್ಸೆ ಮದ್ದ ಅಥವಾ ಲಸಿಕೆ ಮದ್ದ? ಇದು ಚಿಕಿತ್ಸೆ ಮತ್ತು ಲಸಿಕೆ. ಇದು ಚಿಕಿತ್ಸೆ ಅಂದರೆ ಇದು ಶಾರ್ಟ್ ಟರ್ಮ್ ರೆಮಿಡಿ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕರೋನಾ ಬಂದಾಗ ಚಿಕಿತ್ಸೆ ಏನಾದ್ರು ಆಂಟಿಬಯೋಟಿಕ್ಸು ಈಗ ಯಾವ ಥರ ಕಂಡೀಷನಲ್ಲಿ ವರ್ಲ್ಡ್ ಇತ್ತಂತ ಅಂದರೆ ಇದಕ್ಕೆ ಏನು ರೆಮಿಡಿನೇ ಇರಲಿಲ್ಲ. ಸಿಕ್ಕಿದೆಲ್ಲ ಕೊಟ್ಟರು. ಆಂಟಿಬಯೋಟಿಕ್ಸ್ ಕೊಟ್ಟರು, ಆಂಟಿಫಂಗಲ್ಲು, ಅನಾಲ್ಜೆಸಿಕ್ಸು ಎಲ್ಲ ಇದನ್ನು ಟ್ರೈ ಮಾಡಿ ಕೊನೆಗೆ ಯಾವುದೋ ಒಂದು 2-3 ಡ್ರಗು ಸ್ಟ್ಯಾಂಡರ್ಡೈಸ್ ಮಾಡಿದ್ರು. ಓಕೆ. ಇದು ಏನಂತಂದರೆ ಟೆಂಪ್ರವರಿ ರಿಲೀಫ್ಗೆ ಮಾತ್ರ ಚಿಕಿತ್ಸೆ, ಅಂದರೆ ಯಾವುದಾದ್ರು ಮೆಡಿಸಿನ್ಸ್ ಕೊಟ್ಕೊಂಡು ಇದು ಮಾಡೋದು. ಲಸಿಕೆ ಅಂದರೆ ಲಾಂಗ್ ಟರ್ಮ್. ಇದು
ನಿಮಗೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಅಂದರೆ ಲೈಫ್ ಲಾಂಗ್ ಇದು ಕೊಡ್ತಾ ಇಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪಲ್ ಏನಂದರೆ ಪೋಲಿಯೋ ವ್ಯಾಕ್ಸಿನ್ ನೀವು ತೊಗೊಂಡ್ರೆ ಒಂದ್ಸಲಿ ಚಿಕ್ಕ ಮಗು ಆಗಿದ್ದ ಒಂದು 5-6 ಸಲ ಆಗ್ತಾರೆ ಡ್ರಾಪ್ ಅಷ್ಟೇ, ಒಂದು ಡಿಫ್ರೆಂಟ್ ಇಂಟರ್ವಲ್ ಆಫ್ ಟೈಮಲ್ಲಿ. ಅದಾದರೆ ನಿಮಗೆ ಅಂಟಿಲ್ ಯು ಡೈ ಅದು ಪ್ರೊಟೆಕ್ಷನ್ ನಿಮಗೆ ಸಾಯ ತನಕ ಪ್ರೊಟೆಕ್ಷನ್ ಇರುತ್ತೆ ಅಲ್ವಾ. ಸೊ ಅದೇ ಥರ ಇದು ಲಾಂಗ್ ಟರ್ಮ್ ರೆಮಿಡಿ ಇದು ಅದು ವ್ಯಾಕ್ಸಿನೇಷನ್ನು. ಸೊ ವ್ಯಾಕ್ಸಿನೇಷನ್ನು ಅಟ್ ಎನಿ ಕಾಸ್ಟು ಎವ್ರಿಬಡಿ ಶುಡ್ ಎಲ್ಲರೂ ತಗೊಳ್ಳೇಬೇಕು. ಅದು ಬೂಸ್ಟರ್ ಡೋಸ್ ಆಗಿದ್ರೆ ರೆಕಮೆಂಡ್ ಯಾವಾಗ ಗೌರ್ಮೆಂಟ್ ಮಾಡ್ತಿರುತ್ತೆ ಹೋಗಿ ತೊಗೊಳ್ತಾನೆ ಇರಬೇಕು. ವ್ಯಾಕ್ಸಿನ್ದು ಸೈಡ್ ಎಫೆಕ್ಟ್ಸು ನಿಮಗೊಂದು ನಾನು ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಪ್ರತಿ ವ್ಯಾಕ್ಸಿನ್ ಮಾಡಬೇಕಾದ್ರೂ ಮಿನಿಮಮ್ಮು 16-20 ವರ್ಷ ಬೇಕು. ಇದು ಹಿಸ್ಟ್ರಿ ಆಫ್ ವ್ಯಾಕ್ಸಿನ್ ಹಿಸ್ಟ್ರಿ ತೊಗೊಂಡ್ರೆ 16-20 ವರ್ಷ ಮಿನಿಮಮ್ ಬೇಕೇ ಬೇಕು. ಒಂದು ವ್ಯಾಕ್ಸಿನನ್ನು ನೀವು ಮಾರ್ಕೆಟಿಗೆ ತರಬೇಕು. ಏನಕ್ಕೆ ಅಷ್ಟು ತರೋ ರಿಸರ್ಚ್ ಆಗಬೇಕು ಅದ್ರ ಮೇಲೆ, ವ್ಯಾಕ್ಸಿನ್ಸ್ ಮೇಲೆ. ಯಾಕಂದರೆ ಅದು ಸೈಡ್ ಎಫೆಕ್ಟ್, ಯಾಕಂದರೆ ವ್ಯಾಕ್ಸಿನ್ 10 ಜನ 100 ಜನ ಕೊಡೋದಲ್ಲ, ಕೋಟ್ಯಾಂತರ ಜನಕ್ಕೆ ಒಂದೇ ಸಲ ಕೊಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ವ್ಯಾಕ್ಸಿನ್ ರಿಸರ್ಚು ಇಷ್ಟು ವರ್ಷಗಳು ಹಿಡಿಯುತ್ತೆ. ಆದರೆ ಈ ಗ್ಲೋಬಲ್ ಎಮರ್ಜೆನ್ಸಿ ಅನ್ನೋದು ಯಾವ ಲೆವೆಲಿಗೆ ತಂದುಬಿಡ್ತು ನಮಗೆ ಅಂದರೆ, ಒಂದು 16 ತಿಂಗಳಲ್ಲಿ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದಾರೆ. ಇದನ್ನ ಒಂದು ವ್ಯಾಕ್ಸಿನ್ ಅಲ್ಲ, ಆಲ್ಮೋಸ್ಟು ತುಂಬ ಕಂಪನಿಗಳು ಒಂದು 10-15 ವ್ಯಾಕ್ಸಿನ್ ಕಂಡಿಡಿದೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಜಸ್ಟ್ 12 ಒಂದು ವರ್ಷದಲ್ಲಿ ವಿತಿನ್ 1 ಇಯರು ನಾವು ವ್ಯಾಕ್ಸಿನನ್ನು ಫೈನಲೈಸ್ ಮಾಡಿ ಕ್ಲಿನಿಕಲ್ ಟ್ರಯಲ್ಗೆ ಕಳಿಸಿದ್ವಿ. ಅಂದರೆ ಯು ಅಂಡರ್ಸ್ಟ್ಯಾಂಡ್ ಏನಂತಂದರೆ ಎಮರ್ಜೆನ್ಸಿ ಇದ್ದಾಗ ನಾವು ಅಷ್ಟು ಅದೇ ಥರ ಫಾಸ್ಟಾಗಿ ವರ್ಕ್ ಮಾಡಿದ್ದೀವಿ. ಬಟ್ ಅದೇ ಥರ ಅದ್ರದ್ದು ಸೇಫ್ಟಿ ಸ್ಟಡೀಸು ತುಂಬ ಆಗಿಲ್ಲ ಇಲ್ಲಿವರೆಗೆ. ಬಟ್ ನಮಗೆ ಮೊದಲು ಪ್ರಿಯಾರಿಟಿ ಏನಿತ್ತಂದರೆ ಜನಗಳ ಲೈಫ್ನ ಉಳಿಸ್ಬೇಕು, ಆಯಿತಾ. ಸೊ ಸೆಕೆಂಡ್ ಅದ್ರದ್ದು ಏನು ಹೇಳ್ತಾರೆ ಸೈಡ್ ಎಫೆಕ್ಟ್ಸ್ ಏನಿದೆ ಅಂತ ಅಂದ್ಬಿಟ್ಟು ತುಂಬ ಸ್ಟಡೀಸ್ ಆಗಿಲ್ಲ. ಬಟ್ ಅದು ಮೇಜರ್ ಏನಂತಂದರೆ ಅದು ಆ ವ್ಯಾಕ್ಸಿನ್ ತಗೊಂಡಿರೋದ್ರಿಂದ ಜನಗಳಂತೂ ಸಾಯೋದಿಲ್ಲ ಅನ್ನೋದಂತೂ ಗೊತ್ತಿದೆ. ಬಟ್ ಸಣ್ಣ ಪುಟ್ಟ ಮೈನರ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತುಂಬ ಜನ ಕೇಳ್ತಾ ಇದ್ದಾರೆ, ತಲೆ ಕೂದಲು ಉದುರೋದೆಲ್ಲ ಶುರು ಆಗಿದೆ, ಆಯಿತಾ. ಮತ್ತು ಐಸೈಟ್ ಪ್ರಾಬ್ಲಮ್ ಆಗಿದೆ ಕೆಲವ್ರಿಗೆ. ಇದು ಬೇರೆ ಬೇರೆ ಪಾಪ್ಯುಲೇಷನ್ ಬೇರೆ ಪರ್ಟಿಕ್ಯುಲರ್ಲಿ ವುಮೆನ್ಸ್ ಅಂತ ಹೇಳ್ತಾರೆ, ಅವ್ರ ಮೆನ್ಸ್ಟ್ರಲ್ ಸೈಕಲ್ ಎಲ್ಲ ಚೇಂಜ್ ಆಗಿದೆ ಇನ್ಫೆಕ್ಷನ್ ಆದಮೇಲೆ ಅಥವಾ ವ್ಯಾಕ್ಸಿನೇಷನ್ ತೊಗೊಂಡಾದ್ಮೇಲೆ. ಇದೆಲ್ಲ ತುಂಬ ಇದಿದೆ, ಏನಂತಂದರೆ ಕಂಪ್ಲೇಂಟ್ಸ್ ಇದೆ. ಬಟ್ ಇದು ವ್ಯಾಕ್ಸಿನೇಷನಿಂದನೋ ಅಥವಾ ಇನ್ಫೆಕ್ಷನಿಂದನೋ ಇನ್ನೂ ತುಂಬ ರಿಸರ್ಚ್ ನಡಿಬೇಕು. ಇದೆಲ್ಲ ಅನರ್ಥ ಮಾಡಬೇಕಂತಾನೆ ಇನ್ನೊಂದು 20 ವರ್ಷ ಬೇಕು ಆ್ಯಕ್ಚುಲಿ. ಸರ್, ಈಗ ಪ್ರಿಕಾಷನ್ಸ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ನಾವು ಹೇಗೆ ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ? ಈಗ ಮುಂಚೆ ಎಲ್ಲ ನಾವು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರು, ಮಾಸ್ಕ್ ವೇರ್ ಮಾಡಿದ್ರು ಸಿಂಪ್ಟಮ್ಸ್ ಇಲ್ಲದೇನೆ ಕೊರೋನಾ ಕಾಣಿಸ್ಕೊಳ್ತಾ ಇತ್ತು. ಸೊ ಪಾಸಿಟಿವ್ ಬರ್ತಾ ಇತ್ತು. ಸೊ ಇವಾಗ ನಾವು ಚಿಕಿತ್ಸೆನ ತಗೊಳ್ದೇನೆ ನಮ್ಮಲ್ಲೇ ಇಮ್ಯುನಿಟಿ ಪವರ್ನ ರೇಸ್ ಮಾಡಿಕೊಂಡು ಸೊ ಪ್ರಿಕಾಷನ್ಸ್ನ ಏನು ತಗೋಬೇಕಾಗತ್ತೆ? ಈಗ ಫಸ್ಟ್ ಪ್ರಿಕಾಷನ್ ನಂಬರ್ 1 ಫೋರ್ಮೋಸ್ಟ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಬಿಡ್ಬೇಕು ಫಸ್ಟ್. ಆಮೇಲೆ ಸೆಕೆಂಡ್ ಥಿಂಗು ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತು ಮಾಸ್ಕು, ಇವೆರಡು ತುಂಬ ಕಡ್ಡಾಯ. ಮಾಸ್ಕ್ ನಿಮಗೆ ಒಂದ್ಸಲಿ ಹಾಕಿದ್ರೆ ನಿಮ್ಮ ಬ್ಲಡ್ ಆಲ್ಮೋಸ್ಟ್ ಕಟ್ ಡೌನ್ ಆಗೋಗ್ಬಿಡುತ್ತೆ, 90% ಕಟ್ ಡೌನ್ ಆಗುತ್ತೆ, ಅನ್ಲೆಸ್ ಅಂಟಿಲ್ ಕ್ಲೋಸ್ ಕಾಂಟ್ಯಾಕ್ಟ್ ಬರೋ ತನಕ. ಆಮೇಲೆ ಈಗ ನಾವೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ನಾಲೆಡ್ಜು ಇದೆ ಈಗ. ಸೊ ಸೋಷಿಯಲ್ ಗ್ಯಾದರಿಂಗ್ಸ್ನ ತುಂಬ ಮಾಪ್ಸ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ 18 R0-18 ಇದೆ ಇದಕ್ಕೆ. ಒಬ್ಬ 18 ಜನ ಅಂದರೆ ಈಗ ಯಾವುದೋ ಒಂದು ಮಾರ್ಕೆಟಲ್ಲಿ 1000 ಜನಕ್ಕೆ ಬಂತಂದರೆ ಆಲ್ಮೋಸ್ಟ್ ಒಂದು ಬರ್ಸ್ಟ್ ಆಗೋಯ್ತಂತಾನೆ, ಇನ್ಫೆಕ್ಷನ್ ಬರ್ಸ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ಅಕಸ್ಮಾತ್ ಈಗ ಇನ್ಫೆಕ್ಷನ್ ನಮಗೆ ಬ್ಯಾಂಗ್ಳೂರಿಗೂ ಮೈಸೂರಿಗೂ ಎಂಟ್ರ್ ಆಗಿದೆ ಅಂತ ಅಂದರೆ ಇಮ್ಮಿಡಿಯೇಟ್ಲಿ ಗೌರ್ಮೆಂಟ್ ಇದಕ್ಕೆ ರಿಸ್ಟ್ರಿಕ್ಷನ್ ಶುರು ಮಾಡಿಬಿಡಬೇಕು. ಮೇ ಬಿ ಯಾವ ಥರ ಅಂತಂದರೆ ಲಾರ್ಜ್ ಗ್ಯಾದರಿಂಗ್ಸ್ನ ಕಡಿಮೆ ಮಾಡಬೇಕು, ಮಾಸ್ಕ್ ಮ್ಯಾಂಡೇಟ್ರಿ ಮಾಡಲೇಬೇಕು. ಮತ್ತು ಈಗ ಇದು ಸ್ಯಾನಿಟೈಸೇಷನ್, ಆಯಿತಾ, ಆಲ್ಕೋಹಾಲ್ ಸ್ಯಾನಿಟೈಸೇಷನ್ ಅದನ್ನು ಶುರು ಮಾಡಲೇಬೇಕು. ಯಾಕಂದರೆ ಈ ವೈರಸ್ ಡಿಗ್ರೇಡ್ ಆಗೋದು ಅಥವಾ ಸಾಯೋದು ಆಲ್ಕೋಹಾಲಿಂದ ಅಥವಾ ಸೋಪಿಂದ. ಸೊ ಸೋಪ್ ಹಾಕಿ ನೀವು ಪ್ರತಿ ಸಲಿನೂ ಕೈ ತೊಳಿಯೋಕ್ಕಾಗಲ್ಲ. ಈಗ ಮಾಲ್ಗೋದ್ರೆ ಎಲ್ಲರೂ ಸೋಪ್ ಹಾಕಿ ಕೈ ತೊಳಿಯೋಕ್ಕಲ್ಲ. ಸೊ ಸ್ಯಾನಿಟೈಸೇಷನ್ನ ಯೂಸ್ ಮಾಡಬೇಕು, ಅದೊಂದು ಬೆಸ್ಟ್ ವೇ. ಅದಾದಮೇಲೆ ನೆಕ್ಸ್ಟು ಈಗ ಬೇಸ್ಡ್ ಅದು ರಿಪೋರ್ಟ್ಸ್ ಯಾವ ಥರ ಬರುತ್ತೆ, ಮಕ್ಕಳಲ್ಲಿ ಎಷ್ಟು % ಜನಕ್ಕೆ ಬರ್ತಾಯಿದೆ ಅದು ನೋಡಿಕೊಂಡು ಸ್ಕೂಲು ಕಾಲೇಜಸ್ನ ಗ್ರ್ಯಾಜುವಲ್ ಆಗಿ ಸ್ವಲ್ಪ ಶಟ್ ಡೌನ್ ಮಾಡ್ತಾ ಬರಬೇಕಾಗಬಹುದು. ಬಟ್ ನನ್ನ ಪ್ರಕಾರ ಆ ಸ್ಟೇಜಿಗೆ ಹೋಗಲ್ಲ ಅಂದ್ಕೊಂಡಿದ್ದೀನಿ ಇಂಡಿಯಾದಲ್ಲಿ.
ಯಾಕೆಂದರೆ ಇದು ನಾನು ಮೊದಲೇ ಹೇಳಿದಿರೋ ಥರ 60 ವರ್ಷದ ಮೇಲ್ಪಟ್ಟವ್ರಿಗೆ ತುಂಬ ಇನ್ಫೆಕ್ಷನ್ ಆಗ್ತಿದೆ. ನಮ್ಮಲ್ಲಿ 60 ವರ್ಷ ಮೇಲ್ಪಟ್ಟವರೆಲ್ಲರೂ ವ್ಯಾಕ್ಸಿನೇಷನ್ ಆಗಿದೆ, ಆಲ್ಮೋಸ್ಟು 80-85% ಆಗಿದೆ. ಸೊ ನಮಗೆ ಇನ್ಫೆಕ್ಷನ್ ರೇಟು ಪ್ರಾಬಬಲಿ ಕಡಿಮೆ ಆಗ್ಬೋದು ಅಂತ ಇದು ಸೈಂಟಿಫಿಕಲಿ ಅನಲೈಸ್ ಮಾಡಿರೋ ಥರ ನನಗನ್ಸುತ್ತೆ. ಇನ್ನು ಸರ್, ನಾನು ಅವಾಗಲೇ ಹೇಳ್ದಾಗೇನೆ ಇಮ್ಯುನಿಟಿ ಪವರ್ನ ರೈಸ್ ಮಾಡೋದಕ್ಕೆ ಏನೇನೆಲ್ಲ ಫುಡ್ ತಗೋಬೇಕಾಗುತ್ತೆ. ಈಗ ಈ ಹಿಂದೆ ಎಲ್ಲ ನಾವೇನು ಮಾಡ್ತಾ ಇದ್ವಿ, ಕಷಾಯನ ತಗೋತಾ ಇದ್ವಿ. ಸೊ ಅರಿಶಿನ ಇರ್ಬೋದು ಅಥವಾ ಪೆಪ್ಪರ್ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿ ನಮ್ಮಲ್ಲೇ ನ್ಯಾಚುರಲ್ ಆಗಿ ಇಮ್ಯುನಿಟಿ ಪವರ್ನ ರೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಇವಾಗ ನಾವು ಯಾವ ರೀತಿ ಇಮ್ಯುನಿಟಿ ಪವರ್ನ ರೈಸ್ ಮಾಡ್ಕೋಬಹುದು? ಸೊ ಇದು ತುಂಬ ಒಳ್ಳೆಯ ಕ್ವೆಶ್ಚನ್ನು. ವ್ಯಾಕ್ಸಿನೇಷನ್ ಜೊತೆಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವ್ಯಾಕ್ಸಿನೇಷನ್ ಆಗಿರಬೇಕು. ಇಮ್ಯುನಿಟಿ ನ್ಯಾಚುರಲ್ ಆಗಿ ಜಾಸ್ತಿ ಮಾಡ್ಕೋಬೇಕಂದ್ರೆ ತುಂಬ ವಿಧಗಳಿದೆ. ಅದು ಇಮ್ಮಿಡಿಯೇಟ್ಲಿ ವ್ಯಾಕ್ಸಿನ್ ಆದಮೇಲೆ ಬರೋದು ಫಿಸಿಕಲ್ ಎಕ್ಸಸೈಸ್. ನಾವು ಫಿಸಿಕಲಿ ಯಾವಾಗ ಆ್ಯಕ್ಟಿವ್ ಆಗಿರ್ತೀವಿ ನಮ್ಮ ಇಮ್ಯುನಿಟಿ ಪೀಕಲ್ಲಿರುತ್ತೆ. ಯಾರು ಅದಕ್ಕೋಸ್ಕರನೇ ಯಾರು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾರೆ ಅವ್ರಿಗೆ ಯಾವುದೇ ಕಾಯಿಲೆಗಳು ಬರೋದು ಕಡಿಮೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ ಅವನು ದಿವಸಕ್ಕೆ 10-20 ಸಿಗರೇಟ್ ಸೇದಿದ ಲೆಕ್ಕ, ಅಂದರೆ ಅಷ್ಟು ಎಫೆಕ್ಟ್ ಇರುತ್ತೆ. ಸೊ ಯಾರು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾರೆ ಅವ್ರಿಗೆ ಇಮ್ಯುನಿಟಿ ಪೀಕಲ್ಲಿರುತ್ತೆ. ಸೊ ಇದು ಎರಡನೇದು. ಜೊತೆಗೆ ನಮ್ಮ ಇಂಡಿಯನ್ ಫುಡ್ಸು ಆಲ್ರೆಡಿ ಫೇಮಸ್ ಫಾರ್ ಬ್ರಿಂಗಿಂಗ್ ಇಮ್ಯುನಿಟಿ. ಸೊ ನಮ್ಮಲ್ಲಿ ಸ್ಪೈಸಸ್ ಇದೆಯಲ್ಲ ಅದು ಇಮ್ಯುನಿಟಿನ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಜನರಲ್ಲಾಗಿ ಯೂಸ್ ಮಾಡೋ ಸ್ಪೈಸಸ್ಸೇ ಸಾಕು ಇಮ್ಯುನಿಟಿನ ನಮ್ಮಲ್ಲಿ ಡೆವಲಪ್ ಮಾಡೋಕ್ಕೆ. ಬಟ್ ಜೊತೆಗೆ ತುಂಬ ಜನಗಳ ಪ್ಯಾನಿಕ್ ಆಗಿ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಮೆಣಸಿನ ಕಷಾಯನೇ ತುಂಬ ಕುಡಿಯೋದು, ಅದರಿಂದನೂ ಟಾಕ್ಸಿಸಿಟಿ ಶುರು ಆಗಿಬಿಡುತ್ತೆ ಬಾಡಿಗೆ. ತುಂಬ ಸೈಡ್ ಎಫೆಕ್ಟ್ಸ್ ಆಗಿದೆ. ಸೊ ಈಗ ನೀವು ಮೆಣಸಲ್ಲಿ ಇಷ್ಟು ಅಮೌಂಟ್ ಆಫ್ ಏನೋ ಒಂದು ಕಾಂಪೊನೆಂಟ್ ಇರುತ್ತೆ, ದಟ್ ಈಸ್ ಎನಫ್ ಟು ಡೆವಲಪ್ ಇಮ್ಯುನಿಟಿ. ನೀವು ಅದನ್ನೇ ತುಂಬ ಕ್ವಾಂಟಿಟಿಲಿ ತೊಗೊಂಡ್ರೆ ಅದು ಬಾಡಿ ಮೇಲೆ ಸೈಟೋಟಾಕ್ಸಿಕ್ ಎಫೆಕ್ಟ್ ಇರುತ್ತೆ, ಅಂದರೆ ಅದು ಸೆಲ್ಸ್ ಮೇಲೆ ಟಾಕ್ಸಿಸಿಟಿ ಕಾಸ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ತುಂಬ ಏನು ಬೇಡ. ಈ ಟೈಮಲ್ಲಿ ತುಂಬ ಜನಗಳು ಈಗ ಇಮ್ಯುನಿಟಿ ಇಂಪ್ರೂವೈಸಿಂಗ್ ಫುಡ್ ಅಂತ ಅಂದ್ಬಿಟ್ಟೆಲ್ಲ ತುಂಬ ಶುರು ಮಾಡ್ತಾರೆ. ಇದೊಂದು ಮತ್ತೆ ಮಾಫಿಯಾ. ಸೊ ಆ ಪೌಡ್ರು ತೊಗೊಳ್ಳಿ, ಈ ಪೌಡ್ರು ತೊಗೊಳ್ಳಿ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅದು ಏನೂ ಇಲ್ಲ. ಅವರೆಲ್ಲನೂ ಸೊ ನ್ಯಾಚುರಲ್ ಆಗಿ ಯಾವುದಾದ್ರು ಇರುತ್ತೆ ಅದನ್ನೆಲ್ಲನೂ ಪುಡಿ ಎಲ್ಲ ಮಾಡಿ ಕೊಡೋಕ್ಕೆ ಶುರು ಮಾಡ್ತಾರೆ. ನೀವೇನು ಬೇರೆ ಏನು ಬೇಡ, ಇದು ಜಸ್ಟ್ ಫಿಸಿಕಲ್ ಎಕ್ಸಸೈಸ್ ಜೊತೆಗೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ ನೀಟಾಗಿ ಕನ್ಸ್ಯೂಮ್ ಮಾಡಿದ್ರೆ ಅದೇ ಸಾಕು. ಜೊತೆಗೆ ಸ್ಪೈಸಸ್ ಎಲ್ಲ ರೆಗ್ಯುಲರಾಗಿ ಮನೇಲಿ ಯೂಸ್ ಏನು ಮಾಡ್ತೀರಾ ಅಷ್ಟೇ ಯೂಸ್ ಮಾಡಿದ್ರೂ ಸಾಕು, ಇನ್ನೇನು ಬೇಡ. ಎಸ್, ಹಾಟ್ ವಾಟರ್ ತೊಗೊಬೋದು. ಸರ್, ಕೊನೆಯದಾಗಿ ಈ ರೂಪಾಂತರಿ ಒಮಿಕ್ರಾನ್ BF.7 ಇದರಿಂದಾಗಿ ಕೆಲವೊಂದು ವದಂತಿಗಳು ಹಬ್ಬಿದ್ದಾವೆ, ಜನರು ಭಯಭೀತರಾಗಿದ್ದಾರೆ, ಕೆಲವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲ ರೀತಿಯಾದಂತಹ ಜನರು ಕೂಡ ಇದ್ದಾರೆ. ಕೆಲವರು ಪ್ರಿಕಾಷನ್ಸ್ನ ತಗೋಬೇಕು ಅಂತಾರೆ, ಇನ್ನು ಕೆಲವರು ಏನೂ ಇಲ್ಲ, ಇದು ಸುಳ್ಳು ವದಂತಿ ಅಷ್ಟೇನೆ ಅಂತ ಹೇಳ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಜನರು ಯಾವುದೇ ಕಾರಣಕ್ಕೂ ಹೆದರಬಾರ್ದು. ಸೊ ಅವರಿಗೆ ಬೇಕಾದಂಥ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ. ಸೊ ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊರೋನಾ ಇಲ್ಲ ಅನ್ನೋದು ದೊಡ್ಡ ಸುಳ್ಳು. ಕೊರೋನಾ ಇದೆ. ಎಲ್ಲರೂ ನಿಮ್ಮ ಅಕ್ಕಪಕ್ಕದಲ್ಲಿರೋರು ಯಾರಿಗೆ ಇನ್ಫೆಕ್ಷನ್ ಆಗಿದೆ ಅವ್ರಿಗೆ ಹೋಗಿ ಒಂದು 10 ನಿಮಿಷ ಕನ್ಸಲ್ಟ್ ಮಾಡಿ ಅವ್ರಿಗೆ ಹೇಳ್ತಾರೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಥಿಂಗು, ವ್ಯಾಕ್ಸಿನೇಷನ್ನು ತೊಗೊಂಡಿರೋರು ತೊಗೊಳ್ದಲೇ ಇದ್ದವ್ರಿಗೆ ಕನ್ವಿನ್ಸ್ ಮಾಡಿ ಫಸ್ಟ್ ವ್ಯಾಕ್ಸಿನೇಷನ್ 100% ಆಗಲೇಬೇಕಿದು, ಆಯಿತಾ. ಬಟ್ ಬೇಸಿಕಲಿ ಅಬೌವ್ 80% ಇಸ್ ಗುಡ್ ಎನಫ್ ಟು ಪ್ರಿವೆಂಟ್ ದ ಇನ್ಫೆಕ್ಷನ್. ಬಟ್ ಏನಂತ ಅಂದರೆ ಈಗ ತುಂಬ ವೇರಿಯಂಟ್ಸ್ ಬರ್ತಾ ಇರೋದ್ರಿಂದ ನಿಮ್ಮ ವ್ಯಾಕ್ಸಿನೇಷನ್ ಇಮ್ಯುನಿಟಿನೂ ಸ್ವಲ್ಪ ಅಷ್ಟು ಪ್ರೊಟೆಕ್ಟ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಂಗಾಗಿ ಬೂಸ್ಟರ್ ಡೋಸ್ ಇದೆ, ಬೂಸ್ಟರ್ ಡೋಸ್ ತೊಗೊಳ್ಳಿ. ಇದನ್ನು ಯಾರೂ ಲೈಟಾಗಿ ತೊಗೋಬೇಡಿ. ಫಸ್ಟ್ ಥಿಂಗ್ ನೆಗ್ಲೆಕ್ಟ್ ಮಾಡಲೇಬೇಡಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏಜ್ ಆಗಿರೋರು ಮನೇಲಿದ್ದರೆ ನೀವು ಎಷ್ಟು ಕೇರ್ನೆಸ್ ತೊಗೊಳ್ತೀರಾ ಅದು ತುಂಬ ಒಳ್ಳೆಯದು. ಯಾಕಂದರೆ ಅವ್ರ ಸಾವಿಗೆ ನೀವು ಕಾರಣ ಆಗ್ತೀರಾ. ನೀವು ಈ ಥರ ಕೇರ್ಲೆಸ್ನೆಸ್ ಆಗಿ ಹೊರಗಡೆ ಹೋಗಿ ವಿತೌಟ್ ಮಾಸ್ಕ್ ಸ್ಯಾನಿಟೈಸ್ ಮಾಡ್ಕೊಳ್ದಲ್ಲೇ ಎಲ್ಲರನ್ನೂ ಮೀಟ್ ಮಾಡೋದು, ಮನೆಗೆ ಬರೋದು, ಇಮ್ಮಿಡಿಯೇಟ್ ಏನಾರು ಇನ್ಫೆಕ್ಷನ್ ಸ್ಪ್ರೆಡ್ ದೊಡ್ಡವ್ರಿಗೆ ಆಯ್ತಂತ ಅಂದರೆ ಅದು ಇದೇ ಥರ ಎಲ್ಲರಿಗೂ ಸ್ಪ್ರೆಡ್ ಆಗ್ತದೆ ಅಂದರೆ ನಮ್ಮ ಹತ್ರ ಮೆಡಿಕಲ್ ಫೆಸಿಲಿಟಿ ಅಷ್ಟಿಲ್ಲ. ಎಲ್ಲರಿಗೂ ಟ್ರೀಟ್ ಮಾಡೋ ಅಷ್ಟು ಫೆಸಿಲಿಟಿ ನಮ್ಮ ಹತ್ರ, ಎಲ್ಲರಿಗೂ ಕೊಡೋ ಅಷ್ಟು ವೆಂಟಿಲೇಟರ್ಸ್ ನಮ್ಮ ಹತ್ರ ಇಲ್ಲ. ಸೊ ನೀವು ಈ ಥರ ಕೇರ್ಲೆಸ್ನೆಸ್ ತೋರಿಸಿದ್ರೆ ಮನೇಲೇ ನಿಮ್ಮ ದೊಡ್ಡವರು ಹಿರಿಯರದು ಸಾವನ್ನು ನೀವೇ ನೋಡಬೇಕಾಗುತ್ತೆ. ಸೊ ಇದು ವೆರಿ ಸೀರಿಯಸ್ ಥ್ರೆಟ್. ಬಟ್ ನಾನು ನಿಮಗೆ ಎದುರಿಸ್ಬೇಕಂತ ಹೇಳ್ತಿಲ್ಲ.
ಇದು ಫ್ಯೂಚರ್ ಪಾಸಿಬಿಲಿಟೀಸ್, ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ ಬೇರೆ ದೇಶಗಳಲ್ಲಿ ಯಾವ ಥರ ಸಾಯ್ತಾರೆ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ನನ್ನ ಎಕ್ಸಾಂಪಲ್ಲು, ಕೇರ್ ಹೋಮ್ಸ್ ಅಂತ ಇರುತ್ತೆ ಯುರೋಪಲ್ಲಿ. ಅಲ್ಲಿ ಬರೀ ಏಜ್ಡ್ ಪೀಪಲ್, ಅಂದರೆ ಅಲ್ಲಿ ಮಕ್ಕಳು ನೋಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು 60-65 ವರ್ಷ ಆದಮೇಲೆ ಈ ಕೇರ್ ಹೋಮ್ಸಲ್ಲಿ ಇರ್ತಾರೆ ಜನಗಳು. ಅಲ್ಲೆಲ್ಲ ಒಂದೇ ದಿವಸಕ್ಕೆ ಒಂದೊಂದು ಕೇರ್ ಹೋಮಲ್ಲಿ 200-300 ಜನ ಸಾಯ್ತಾಯಿದ್ರು. 400 ಜನ ಇದ್ದರೆ 300 ಜನ, 200-300 ಜನ ಒಂದೊಂದೇ ನೈಟ್ ಸಾಯ್ತಾಯಿದ್ರು. ಅಂದರೆ ಅಷ್ಟು ಪ್ರಾಬ್ಲಮ್ಯಾಟಿಕ್ ಇದು. ಸೊ ತುಂಬ ಕೇರ್ಫುಲ್ಲಾಗಿರಿ. ನೀವೇ ಡಿಸೀಸ್ ಕೊಡೋವಂಥ ರಿಸರ್ವೈರ್ ಆಗಬೇಡಿ. ಆದಷ್ಟು ನೀವು ಕೇರ್ಫುಲ್ಲಾಗಿದ್ದು ಹೊರಗಡೆ ಹೋಗೋರು, ಪರ್ಟಿಕ್ಯುಲರ್ಲಿ ಯಾರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಅಥವಾ ಹೊರಗಡೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಯಾರಿಗಿದೆ ಅವ್ರು ಈಗಲಿಂದನೇ ಪ್ರಿಕಾಷನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಏನು ಕೊರೋನಾ ರೂಪಾಂತರಿ ಒಮಿಕ್ರಾನ್ BF7 ಇದ್ರ ಬಗ್ಗೆ ಜನರು ಭಯ ಪಡೋದು ಬೇಡ, ಸೊ ಪ್ರಿಕಾಷನ್ಸ್ನ ತಗೊಳ್ಳೋಣ, ಇದ್ರ ಬಗ್ಗೆ ಇದ್ದಂಥ ಕೆಲವೊಂದು ಸಂದೇಹಗಳನ್ನು ನೀವು ಬಗೆಹರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದಿರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಪ್ರೊಫೆಸರ್ ಹಾಗೂ ಸೈಂಟಿಸ್ಟ್ ಡಾಕ್ಟರ್ ಮಹದೇಶ್ ಪ್ರಸಾದ್ ಅವರು COVID-19 ಏನು ರೂಪಾಂತರಿ ಒಮಿಕ್ರಾನ್ ಇದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಕೆಲವೊಂದು ವದಂತಿಗಳು ಮತ್ತೆ ಸುಳ್ಳು ವದಂತಿ ಅಂತ ಹೇಳ್ತಾ ಇದ್ರು. ಕೆಲವರು ಇನ್ನೂ ಕೂಡ ಕೊರೋನಾ ವೈರಸ್ ಇದೆಯಾ, ಎಷ್ಟು ಅಲೆಗಳು ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ಸುದ್ದಿನ ಹಬ್ಬಿಸ್ತಾರೆ. ಸೊ ನಾವ್ಯಾಕೆ ಹೆದರ್ಕೋಬೇಕು ಅನ್ನುವಂಥದ್ದಾಗಿರಬಹುದು, ಅಥವಾ ನಿಮ್ಮನ್ನ ಹೆದರಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮನ ಮಾಡಿಲ್ಲ. ಜೊತೆಗೆ ನಾವು ಜಾಗೃತರಾಗಿರೋಣ, ಸುತ್ತಮುತ್ತ ಇರುವಂಥವ್ರನ್ನು ಕೂಡ ಸುರಕ್ಷತೆಯಿಂದ ನೋಡ್ಕೊಳ್ಳೋಣ. ಸೊ ನಮ್ಮ ಜೀವ ನಮ್ಮ ಕೈಲೇ ಇದೆ. ಸೊ ಸುರಕ್ಷತೆಯಿಂದ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಾಗಿರಬಹುದು, ಅಥವಾ ಎಲ್ಲಿ ಹೋಗ್ತೀವಿ ಅಲ್ಲಿ ಮಾಸ್ಕನ್ನು ವೇರ್ ಮಾಡೋದಾಗಿರಬಹುದು. ನ್ಯಾಚುರಲ್ ಆಗಿ ನಾವು ಹೇಗೆ ಇಮ್ಯುನಿಟಿ ಪವರ್ನ ರೇಸ್ ಮಾಡ್ಕೋಬೇಕು, ಸೊ ಕಾಯಿಲೆ ಇರಲಿ ಇಲ್ಲದೆ ಇರಲಿ, ಸೊ ನಮ್ಮ ಜಾಗೃತೆಯಲ್ಲಿ ನಾವೆಲ್ಲರೂ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್. ನಮಸ್ಕಾರ.